ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಿದ್ದೆ ಮನುಷ್ಯನಿಗೆ ತುಂಬಾನೇ ಮುಖ್ಯ. ನಿದ್ದೆ ಚೆನ್ನಾಗಾದರೆ ಇಡೀ ದಿನ ಚೆನ್ನಾಗಿರುತ್ತೆ. ಆದರೆ ಕೆಲವರು ನಿದ್ದೆ ಮಾಡುವಾಗ ಪದೇ ಪದೇ ಎಚ್ಚರಗೊಳ್ತಾರೆ. ಇದಕ್ಕೆ ಕಾರಣ ಏನು, ಪರಿಹಾರ ಏನು, ಈ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ಪದೇ ಪದೇ ಕೆಲವರು ರಾತ್ರಿ ನಿದ್ದೆ ಮಾಡಬೇಕಾದ್ರೆ ಎಚ್ಚರ ಆಗುತ್ತೆ ಕೆಲವರಿಗೆ, ಇದು ಯಾಕೆ ಅಂತ? ಹರಿ ಶ್ರೀ ಗುರುಭ್ಯೋ ನಮಃ. ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಹೇಳ್ಬೇಕಾಗತ್ತೆ. ಏನು ಅಂದರೆ ಮನಸ್ಸಿನ ಕಾಯಿಲೆ ಯಾವುದು ಅಂದರೆ ಇದೇನೆ. ದೇಹಕ್ಕೆ ಕಾಯಿಲೆ ಹೇಗಿದೆಯೋ ಮನಸ್ಸಿಗೂ ಒಂದು ಕಾಯಿಲೆ ಇದೆ. ಈ ಕಾಯಿಲೆ ರಿಪೇರಿ ಎಷ್ಟರ ಮಟ್ಟಕ್ಕೆ ಸರಿ ಅಂತಕ್ಕಂಥ ವಿಚಾರ. ಅದ್ರ ಜೊತೆಗೆ ಮಧ್ಯರಾತ್ರಿಯಲ್ಲಿ ಪದೇ ಪದೇ ಎಚ್ಚರಿಕೆ ಆಗೋದು, ಎಚ್ಚರಿಕೆ ಆದಮೇಲೆ ನಿದ್ದೆ ಬರದೇ ಇರೋದು. ಇದರ ಆಪೋಸಿಟ್, ವಿರುದ್ಧವಾಗಿ ಹೇಳಬೇಕಂದ್ರೆ ಮಧ್ಯಾಹ್ನ ಊಟ ಆದ ತಕ್ಷಣ ಮಲ್ಕೋಬೇಕು ಅನ್ಸೋದು. ಅದಿದ್ಮೇಲೆ ಅದು ಇರಲೇಬೇಕು. ಇದೆರಡು ಕಾಂಬಿನೇಷನ್ ಇದೆ. ಇದು ಬಿಟ್ಟು ಅದಿಲ್ಲ, ಅದು ಬಿಟ್ಟಿಲ್ಲ. ಮಧ್ಯಾಹ್ನ ಒಂದು ನಿದ್ದೆ ಸುಮ್ಮನೆ ಅಂತಾರೆ ಗಂಟೆಗಟ್ಟಲೆ ಆಗ್ಬೋದು, ಹೌದಾ? ರಾತ್ರಿ ಪದೇ ಪದೇ ಎಚ್ಚರಿಕೆ ಆಗಿದ್ರೆ ನಿದ್ದೆನೇ ಬರಲ್ಲ. ಎಷ್ಟೋ ಜನಕ್ಕೆ ಭಯಂಕರವಾದ ಬೇಜಾರಾಗತ್ತೆ. ಏನು ಮಾಡೋದು? ಎದ್ದು ಟಿ ವಿ ನೋಡೋಕ್ಕಾಗಲ್ಲ, ಕೂತ್ಕೊಳ್ಳೋದ, ಯೋಚನೆ ಮಾಡೋದ, ತುಂಬ ಸಮಸ್ಯೆ. ಇದು ನಮಗೆ ಯಾಕೆ ಈ ರೀತಿ ಆಗತ್ತೆ ಅಂತ ಆ ಯೋಚನೆ ಮಾಡೇ ಅರ್ಧ ರೋಗ ಜಾಸ್ತಿ ಆಗ್ಬಿಡತ್ತೆ. ಅದು ಹೋಗಲ್ಲ. ಅದು ಒಂದು ರಾತ್ರಿ ಆದರೆ ಪರವಾಗಿಲ್ಲ. ಪ್ರತಿದಿನ ಇದೇ ಆದರೆ ನಾನು ಏನು ಮಾಡಿದ್ದೀನಿ ತಪ್ಪು ಅಂತಕ್ಕಂಥ ಯೋಚನೆಯಲ್ಲಿ ಎಷ್ಟೋ ಜನ ಕಾಲ ಕಳೀತಾ ಇದ್ದಾರೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಈ ಮನಸ್ಸಿಗೆ ಕಾಯಿಲೆ ಬೇಕಾ? ಯಾರಿಗೂ ಬೇಡ ಅಲ್ವಾ? ಆದರೆ ಈಗ ನಾವು ಮನುಷ್ಯನಿಗೆ, ನೀನು ಅವಾಗಲೇ ಹೇಳ್ಬಿಟ್ಟಿದ್ಯಾ, ನಿದ್ದೆ ಅತಿ ಮುಖ್ಯವಾಗಿರುವಂಥ ವಿಚಾರ. ಹೌದು. ಈಗ ನಿದ್ದೆ ಅತಿ ಮುಖ್ಯ, ಸರಿ ಹೇಳ್ತಿದ್ದೀವಿ. ನನ್ನ ದೇಹಕ್ಕೆ ಕರೆಕ್ಟ್ ನಿದ್ದೆ ಇದೆಯಾ, ಆಗಿದೆಯಾ, ಸರಿಯಾಗಿದೆಯಾ, ನಿದ್ದೆ ಸಾಕಾಗಿದೆಯಾ ಗೊತ್ತಾಗ್ಬೇಕಲ್ಲ. ಹೌದು ಅಲ್ಲಮ್ಮ? ಯಾವುದು ಪ್ಯಾರಾಮೀಟರ್ ಕಟ್ ಮಾಡೋಕ್ಕಾಗಲ್ವಲ್ಲ, ಕಂಡುಹಿಡಿಯೋಕ್ಕಾಗಲ್ವಲ್ಲ. ನನಗೆ ನಿದ್ದೆ ಸರಿಗಿದೆಯಾ ಅಂತ ಟೆಸ್ಟ್ ಮಾಡ್ಕೋಬೇಕೀಗ. ಎಲ್ಲೋಗೋದು? ಅದು ಸಿಗಲ್ಲ ಎಲ್ಲೇನು. ನಿದ್ದೆ ಸರಿಗಿದೆಯಾ ಅಂತ ಯಾರನ್ನ ಕೇಳೋದು? ನಾನೇ ಗುರುತಿಸ್ಕೊಳ್ಳೋದು? ಇದು ಒಂದು ರೀತಿ ಎರಡನೇ ಕಾಯಿಲೆ ಆಗತ್ತೆ ಅಲ್ವಮ್ಮ? ಅದಕ್ಕೆ ತುಂಬ ಸರಳವಾದ ರೀತಿಯಲ್ಲಿ ವಿಚಾರವನ್ನು ಹೇಳಬೇಕಾಗತ್ತೆ. ಏನಪ್ಪ ಅದು ಅಂತಕ್ಕಂಥದ್ದು ನಿಖರವಾಗಿರ್ತಕ್ಕಂತಹ ಒಂದು ಮಾಹಿತಿ ಅಂದರೆ, ಅಡುಗೆ ಮನೆ ಮತ್ತು ನಮ್ಮ ನಿದ್ದೆಗೆ ತುಂಬ ಹೊಂದಾಣಿಕೆ ಆಗಬೇಕು. ಅಡುಗೆ ಮನೆ ನಮ್ಮ ನಿದ್ದೆಗೆ ಹೊಂದಾಣಿಕೆ ಆಗಬೇಕು. ಅಡುಗೆ ಮನೆಗೂ ನಿದ್ದೆಗೂ ಏನು ಸಂಬಂಧ? ನಮ್ಮ ದಿನದ 24 ಗಂಟೆಯಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್, ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪ್ರೋಟೀನ್ 9 ಗಂಟೆ ಟೈಮು ತಿಂತಾನೆ ಇರಬೇಕು. ಅಷ್ಟು ಪ್ರೋಟೀನ್ ನಮ್ಮ ದೇಹಕ್ಕೆ ಬೇಕಾಗಿರ್ಬೇಕಾದ್ರೆ 9 ಗಂಟೆ ಟೈಮ್ ತಿಂತಾನೆ ಇರಬೇಕು. ಅಂದರೆ ಮನುಷ್ಯ ಏನಾಗಬೇಕು? ಸಾಧ್ಯನಾ? ಇಲ್ಲ. 9 ಗಂಟೆ ಟೈಮ್ ದಿನಕ್ಕೂ 24 ಗಂಟೆ ತಿಂತಾನೆ ಇದ್ದರೆ ಕತೆ ಏನಾಗಬೇಕು? ಅಂದರೆ ಅಷ್ಟು ಪ್ರೋಟೀನ್ ನಮ್ಮ ದೇಹಕ್ಕೆ ಅವಶ್ಯಕತೆ ಇದೆ. ಹಾಗಿದ್ದ ಮೇಲೆ ಇದಕ್ಕೆ ಪರಿಹಾರ ಮಾರ್ಗ ಯಾವುದು ಅಂದರೆ ನಿದ್ದೆ. ಅಷ್ಟು ಪ್ರೋಟೀನ್ ನಮ್ಗೆ ಎಷ್ಟು ಬೇಕು ಅಷ್ಟು ಪ್ರೋಟೀನ್ ಒದಗಿಸತ್ತೆ, ನಿದ್ದೆಯಿಂದ ಒದಗಿಸತ್ತೆ. ಅಷ್ಟು ಆಹಾರನ ತೊಗೊಳಕ್ಕಾಗೋದೇ ಇಲ್ಲ. ಈಗಲೇ ಬದುಕೋದು ಕಷ್ಟ, ಇನ್ನು ಅಷ್ಟು ತಿನ್ಬಿಟ್ರೆ ಅಷ್ಟೇ ಕತೆ ಅಲ್ವಾ? ಹಾಗಾಗಿ ಆಹಾರ ಎಷ್ಟು ಮುಖ್ಯನೋ ಅದಕ್ಕೆ 2 ಪಟ್ಟು ನಿದ್ದೆ ಮುಖ್ಯ ಅಂತಕ್ಕಂಥ ವಿಚಾರ ಗೊತ್ತಿರ್ತಕ್ಕಂಥ ವಿಷಯನೇ. ಆದರೆ ಇಲ್ಲಿ ನಾವು ಎಲ್ಲಿ ತಪ್ಪು ಮಾಡ್ಕೊಳ್ತಾ ಇದ್ದೀವಿ ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದರೆ, ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ, ಅಡುಗೆ ಮನೆಯಲ್ಲಿ ನಾವು ತಿನ್ನುವ ಆಹಾರ ಅರ್ಧ ಬೆಂದಿರುತ್ತೆ. ನಾವು ತಿನ್ನುವ ಆಹಾರ ಅರ್ಧ ಬೆಂದಿರುತ್ತೆ ಅಡುಗೆ ಮನೆಯಲ್ಲಿ, ಸತ್ಯ. ಇನ್ನರ್ಧ ಎಲ್ಲಿ ಬೇಯಬೇಕು? ನಮ್ಮಿಂದ ಸರಿ ಹೋಗಬೇಕು ಅಂದರೆ ಬೇಯಬೇಕು. ಅಂದರೆ ನಾವು ಅರ್ಧನ ನಾವು ಚೆನ್ನಾಗಿ ಹಗದು ನುಂಗ್ತಕ್ಕಂಥದ್ದು ಅರ್ಧ, ಅಡುಗೆ ಮನೇಲಿ ಅರ್ಧ ರೆಡಿ ಆಗಿರಬೇಕು. ಇದಿಷ್ಟು ಸೇರಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ಅಂತ ಸತ್ಯವಾದ ಸಂಗತಿ.
ಈಗ ಇದು ಮ್ಯಾಚ್ ಆಗಿದೆಯಾ ಅಂತಂದರೆ ಆಗಿದೆ ಅಂತ ಅನ್ಕೋಬೋದಮ್ಮ? ಇಲ್ಲ ಗುರು. ಅಡಿಗೆ ಮನೆಗೂ ನಾವು ಸೇವಿಸುವ ಆಹಾರಕ್ಕೂ ಮ್ಯಾಚಿಂಗ್ ಆಗಿದೆ ಅಂತ ಅನ್ಕೋಬೋದಾ? ಇಲ್ಲ. ಅದಕ್ಕೆ ಈ ಮನಸ್ಸಿಗೆ ಕಾಯಿಲೆ. ಏನು ಮಾಡೋದಪ್ಪ? ಇದಕ್ಕೆಲ್ಲೂ ಹಾಸ್ಪಿಟ್ಲ್ ಇಲ್ಲ, ಡಾಕ್ಟರ್ ಇಲ್ಲ, ಮೆಡಿಷನ್ ಇಲ್ಲ. ಮೆಡಿಷನ್ ಯಾವುದು? ಅಡಿಗೆ ಮನೆ. ಹಾಗಾಗಿ ಇದಕ್ಕೆ ನಮ್ಮ ನಿದ್ದೆ ಕ್ವಾಲಿಟಿಯನ್ನು ಸರಿ ಮಾಡ್ಕೋಬೇಕು, ಕಂಡಿಡ್ಕೋಬೇಕು ಅಂತಕ್ಕಂಥ ರಹಸ್ಯವನ್ನು ಇವತ್ತು ನಿಮ್ಮ ಮುಂದೆ ಇಡ್ತೀನಿ. ಇದಕ್ಕೆ ಏನು ಕಾರಣ? ನಾವು ನಮ್ಮ ದೇಹಕ್ಕೆ ಬೇಕಾದಷ್ಟು ಆಹಾರ ತಿನ್ನುವಷ್ಟು ಗೊತ್ತಾಗಿದೆ, ಆದರೆ ನಮ್ಮ ದೇಹಕ್ಕೆ ಬೇಕಾದಷ್ಟು ನಿದ್ದೆ ಗೊತ್ತಾಗಬೇಕು. ಅದಕ್ಕೆ ಮೊದಲನೇ ಕೆಲಸ ಅಲಾರಾಮ್ ಇಟ್ಕೊಳ್ಳದೆ ಹೇಳ್ತಕ್ಕಂಥ ಮೊದಲನೇ ವಿಷಯ. ಬೆಳಗ್ಗೆ ಹೇಳ್ಬೇಕಾದ್ರೆ ಅಲಾರಾಮ್ ಇಟ್ಕೊಳ್ಳದೆ ಹೇಳ್ಬೇಕು, ಕರೆಕ್ಟ್ ಟೈಮ್ಗೆ, ಯಾವಾಗಲೂ ಹೇಳೋದಲ್ಲ. ಎರಡನೇ ವಿಷಯ, ಯಾರೂ ಹೇಳ್ಸಕ್ಕೆ ಬರಬಾರ್ದು, ಯಾರ ಕೈಲೂ ಹೇಳಿಸ್ಕೋಬಾರ್ದು. ಮೂರನೇ ವಿಚಾರ, ನಾವು ಹೇಳ್ಬೇಕಾದ್ರೆ ಎಚ್ಚರಿಕೆ ಆದ ತಕ್ಷಣ ಖುಷಿಯಾಗಿ ಹಾಸಿಗೆಯಿಂದ ಹೇಳುವಂಥ ಮನಸ್ಸಿರಬೇಕು. ಎಚ್ಚರ ಆಗಿರುತ್ತೆ, ಒಂದೆರಡು ಸಲ ಪಲ್ಟಿ ಹೊಡಿಯೋದು, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ, ಮಲಕ್ಕಳ್ಳ ಎದ್ದೋಗ್ಲ, ಏನು ಈ ರೀತಿ ಅನುಮಾನಗಳು ಕೆಲವು ಶುರುವಾಗುತ್ತೆ. ಹೌದಾ? ಹೌದು. ಇದೆಲ್ಲ ಆದಮೇಲೆ ಮೈ ಸ್ವಲ್ಪ ನೋವು ಜಾಸ್ತಿ ಅಂತಕ್ಕಂಥದ್ದು, ಅಥವಾ ಏನೋ ಭಾರ ಅಲ್ವಾ ಅಂತ ಅಂತಕ್ಕಂಥದ್ದು, ಇದಿಷ್ಟು ನಿಮ್ಮ ಮನಸ್ಸಿಗೆ ಬಂದಿದೆ ಅಂದರೆ ನೀವು ಮಾಡಿರುವ ನಿದ್ದೆ ಸಾಕಾಗಿಲ್ಲ, ಅವಶ್ಯಕತೆ ಇದೆ. ಇದು ಒಂದಿನದ್ದು ಅಲ್ಲ, ತಲತಲಾಂತರದಿಂದ ಬಂದಿರತಕ್ಕಂಥ ಒಂದು ಮಾನಸಿಕ ಕಾಯಿಲೆ. ನೆನ್ನೆ ಮೊನ್ನೆದಲ್ಲ, ಇದು ವಂಶಪಾರಂಪರೆಯಿಂದ ಬಂದಿರತಕ್ಕಂಥದ್ದು. ಇದೇನಪ್ಪ ಇದು ಕತೆ? ಇಷ್ಟೊಂದೆಲ್ಲ ಕಷ್ಟಪಟ್ಟು ನಾವು ನಿದ್ದೆಯನ್ನು ಯಾಕೆ ಹೊಲಿಸ್ಕೋಬೇಕಾ? ಇದಕ್ಕೆ ನಾವು ಪೂಜೆ ಮಾಡಬೇಕಾ ಅಂತಕ್ಕಂಥ ಎಷ್ಟು ಜನ ತಲೆ ಕೆಡಿಸ್ಕೋತಾರೆ. ಪೂಜೆ ಮಾಡೋದ್ರಿಂದ ನಿದ್ದೆ ಬರುತ್ತೆ ಅಲ್ಲ, ಪೂಜೆ ಮಾಡೋಕ್ಕೆ ಹೋದ್ರೆ ನಿದ್ದೆ ಬರುತ್ತೆ. ಪೂಜೆ ಮಾಡೋದ್ರಿಂದ ನಿದ್ದೆ ಬರುತ್ತಾ ಅಂದರೆ ಪೂಜೆ ಮಾಡೋಕ್ಕೆ ಹೋದ್ರೆ ನಿದ್ದೆ ಬರುತ್ತೆ, ಸುಮ್ಮನೆ ಕೂತ್ರೆ ನಿದ್ದೆ ಬರಲ್ಲ. ಕೆಲವು ಮಲ್ಕೊಳ್ಳೋಕೆ ಹೋದ್ರೆ ನಿದ್ದೆ ಬರಲ್ಲ, ಕೂತ್ಕೊಂಡ್ರೆ ನಿದ್ದೆ ಬರುತ್ತೆ. ಹೌದಾ? ಇದೆಲ್ಲವೂ ಕೂಡ ಮಾನಸಿಕ ಕಾಯಿಲೆಗಳು, ಮನಸ್ಸಿನ ಕಾಯಿಲೆಗಳು ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಯಾರ ಹತ್ರ ಕೇಳಿಸ್ಕೊಳ್ಳೋದು ಬೇಡ. ನಿನಗೇನು ಕಾಯಿಲೆ? ಮನಸ್ಸಿನ ಕಾಯಿಲೆ. ಮನಸ್ಸಿನ ಕಾಯಿಲೆಗೆ ಎಲ್ಲಿ ಮೆಡಿಷನ್ ಇದೆ? ಇಲ್ಲ. ಹಾಗಿದ್ಮೇಲೆ ನೀವೇನು ಮಾಡಬೇಕು? ನೀವೇ ಕಂಡಿಡ್ಕೋಬೇಕು, ಮನಸ್ಸಿನ ಕಾಯಿಲೆ ನನಗೆ ಇದೆಯಾ. ಸೊ ಇಷ್ಟೆಲ್ಲ ಡಿಸ್ಟರ್ಬ್ ಇದೆ ಅಂದ ಮೇಲೆ ನಿಮಗೆ ಇನ್ನೊಂದು ದೊಡ್ಡ ನೇರವಾಗಿ ತಿಳ್ಕೊಬೋದು ಅಂದರೆ ಒಂದೇ ಒಂದು ಟಿಪ್ಸ್ ಇರೋದು, ಆವಾಗ ಮರೆತು ಬಿಡೋದು. ಈ ಕಡೆ ಇಟ್ಬಿಟ್ಟು ಈ ಕಡೆ ಹುಡ್ಕೋದು. ಹೌದಾ? ಎಲ್ಲಿ ಜಾಸ್ತಿ ಮರವಿದೆಯೋ ಪದೇ ಪದೇ ಮರವು ಬರ್ತಾನೆ ಇರುತ್ತೋ ಗಾಬರಿ ಆಗತ್ತೆ, ಇದು ಯಾಕೆ ಹಿಂಗೆ ಮರ್ತು ಬಿಡ್ತೀನಿ ನಾನು ಅಂತ. ಸೊ ನಿದ್ದೆ ಕ್ವಾಲಿಟಿ ಕಂಪ್ಲೀಟ್ ಸೋತೋಗಿದೆ. ಇದು ಓದುವ ಮಕ್ಕಳಿಗಮ್ಮ ದೊಡ್ಡ ಕಾಯಿಲೆ ಪ್ರಾರಂಭ ಆಗತ್ತೆ. ಯಾಕೆ ಅಂದರೆ ಅಪ್ಪ ಅಮ್ಮನೇ ಕಾಯಿಲೆ ಕೊಡ್ತಾ ಇರೋದು. ಏನು ಅಂದರೆ ಮಕ್ಕಳು ಓದಿಸ್ಬೇಕು ಅಂತ ಮನಸ್ಸಿಗೆ ಕಾಯಿಲೆ ಶುರು ಮಾಡ್ತಾ ಇದ್ದಾರೆ ಇವರು. ಟೈಮ್ ಸರಿ ಓದು ಮಲ್ಕೊಳ್ಳಂಗಿಲ್ಲ, ಕೂರಿಸ್ಬಿಟ್ಟು ಓದಿಸೋದು, ಮಲ್ಕೊ ಇನ್ನು ಸ್ವಲ್ಪ ಓದು, ಎಕ್ಸಾಮ್ ಹತ್ರ ಇದೆ, ಇನ್ನು ಹತ್ರ ಇದೆ ಅಂದರೆ ಇಡೀ ರಾತ್ರಿ ನಿದ್ದೆ ಕೊಡೋಂಗಿಲ್ಲ, ಕಾಫಿನೋ ಟೀನೋ ಕೊಡೋದು, ಓದಿಸೋದು, ಓದಿಸೋದು. ಅಮ್ಮ, ತಂದೆ ತಾಯಿಗಳು ಮಾಡುತ್ತಿರುವ ಒಂದು ದೊಡ್ಡ ದೌರ್ಭಾಗ್ಯ, ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿ ಮಕ್ಕಳಿಗೆ ಕಾಯಿಲೆಯನ್ನು ಕೊಡುತ್ತಿರುವ ಪೋಷಕರಿಗೆ ಒಂದು ವಿನಂತಿ ಏನೆಂದರೆ, ಮಕ್ಕಳಿಗೆ ಮನಸ್ಸಿನ ಕಾಯಿಲೆಯನ್ನು ದಯವಿಟ್ಟು ಚಿಕ್ಕ ಮಕ್ಕಳಿಂದನೇ ಕೊಡಬೇಡಿ. ಇದು ಒಂದು ಸ್ಟೇಜು. ಇನ್ನೊಂದು ಸ್ಟೇಜು, ಪ್ರೌಢಾವ್ಯವಸ್ಥೆಗೆ ಬಂದಾಗ ನಿದ್ದೆ ಹತ್ತುವುದು ತುಂಬ ಕಷ್ಟ. ಹೌದಾ? ಏನೇನೋ ಚಪಲತೆ ನಂಬರ್ 1. ಇನ್ನೊಂದು, ಓದೋರು ಕಾಲೇಜ್ ಲೆವೆಲ್ಗೆ ಹೋದಾಗ ಇನ್ನೊಂದು ಚಪಲತೆ. ಏನಮ್ಮ, ಈಗ ಎರಡೂ ಸ್ಟೇಜಲ್ಲಿ ಮಕ್ಕಳನ್ನ ಕೆಡಿಸಿದ್ರೆ, ಚಿಕ್ಕ ಮಕ್ಕಳಲ್ಲಿ ಕೆಡಿಸಾಯ್ತು, ಇನ್ನ ಪ್ರೌಢಾವ್ಯವಸ್ಥೆಗೆ ಬಂದಾಗ ಅವರೇ ಕೆಡ್ತಾರೆ. ಚಿಕ್ಕ ಮಕ್ಕಳಾಗಿದ್ದಾಗ ತಂದೆ ತಾಯಿ ಕೆಡಿಸ್ತಾರೆ, ಪ್ರೌಢಾವ್ಯವಸ್ಥೆಗೆ ಬಂದಾಗ ಅವರೇ ಕೆಡ್ತಾರೆ, ಹುಡುಗ ಹುಡುಗಿ. ಹೌದಾ? ಇನ್ನು ಎರಡೂ ಕೆಟ್ಟ ಮೇಲೆ ಇನ್ನ ಗೃಹಸ್ಥಾಶ್ರಮ, ಮದುವೆ ಅಂತ ಹೋಗುವಾಗ ಪೂರ್ತಿ ಎಲ್ಲ ಕೆಟ್ಟೋಗಿರುತ್ತೆ, ಮುಗಿತಾರೆ, ಚಾಪ್ಟರ್ ಕ್ಲೋಸ್. ಕಾರಣ ಯಾರು? ಈಗ ಇದನ್ನ ಯಾರೋ ಕೊಟ್ಟಿದ್ದು ದೋಷ ಪ್ರಾಬ್ಲಮ್ ಅಂತ ಅನ್ಕೊಳ್ಳೋದ, ನಾವೇ ಮಾಡ್ಕೊಂಡಿದ್ದು ಅನ್ಕೊಳ್ಳೋದ? ನಾವೇ ಮಾಡ್ಕೊಂಡಿರೋದು. ಅಪ್ಪ ಅಮ್ಮನೂ ಮಾಡಿದ್ರು, ಅವ್ರು ಫಸ್ಟ್ ಪಾಯ ಹಾಕಿದ್ರು ಮಾನಸಿಕ ಕಾಯಿಲೆಗೆ. ಎರಡನೇದು ಮಕ್ಕಳು ಹಾಕ್ಕೊಂಡ್ರು. ಇನ್ನು ಆಮೇಲೆ ಮದುವೆ ಅನ್ನೋದು ಚೆನ್ನಾಗಿರಲ್ಲ, ಮದುವೆ ಚೆನ್ನಾಗೇ ಇರಲ್ಲ, ಮದುವೆ ಆಗೋದೂ ಇಲ್ಲ, ಮದುವೆ ಆದರೆ ಚೆನ್ನಾಗೂ ಇರಲ್ಲ. ಈ ರೀತಿಯಾದ ಸಮಸ್ಯೆಯಲ್ಲಿ ಮನಸ್ಸಿಗೆ ಕಾಯಿಲೆ ಅಂತಕ್ಕಂಥ ತಂದ್ಕೊಳ್ತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ನಮಗೆ ಬೇಕಾಗಿದೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ.
ಮಕ್ಕಳನ್ನು ಓದಿಸುವುದಕ್ಕಿಂತ ಮುಂಚಿತವಾಗಿ ಪ್ರತಿ ಪೋಷಕರು ಯೋಚನೆ ಮಾಡಬೇಕಾದದ್ದು ಏನಪ್ಪ ಅಂದರೆ, ಮಕ್ಕಳಿಗೆ ಆದಷ್ಟು ಮಟ್ಟಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಶುರು ಮಾಡ್ತೀರಾ, ಮಕ್ಕಳಿಗೆ ಹಿಂಸೆ ಕೊಡ್ತಕ್ಕಂಥದ್ದು, ಮಕ್ಕಳಿಗೆ ನೋಯಿಸ್ತಕ್ಕಂಥದ್ದು, ಮಕ್ಕಳಿಗೆ ಶಾಪ ಕೊಡ್ತಕ್ಕಂಥದ್ದು, ಮಕ್ಕಳಿಗೆ ಜೀವನ ಪರ್ಯಂತ ನೆಮ್ಮದಿಯಾಗಿ ಇಲ್ಲದೇ ಇರತಕ್ಕಂಥದ್ದು, ಇದೆಲ್ಲವೂ ಪೋಷಕರೇ ಹೊಣೆ. ನಿಮಗೆ ಮಗು ಓದಬೇಕು ಅನ್ನೋದು ಒಂದೇ ಗುರಿ, ಆದರೆ ಮಗುವಿನ ಭವಿಷ್ಯದ ಗುರಿ ಹಾಳು ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲದೆ ಆಮೇಲೆ ಹೋಗಿ ಶಾಸ್ತ್ರ ಕೇಳ್ತೀರಾ, ನನ್ನ ಮಗ ನನ್ನ ಮಾತೇನು ಕೇಳ್ತಾ ಇಲ್ಲ ನೋಡಿ ಅಂತ. ಮಗ ಆಗ್ಬೋದು, ಮಗಳಾಗ್ಬೋದು. ಈಗ ಇದಕ್ಕೆ ರಿಪೇರಿ ಶಾಸ್ತ್ರದಲ್ಲೂ ಇಲ್ಲ, ಜ್ಯೋತಿಷ್ಯ ಭವಿಷ್ಯದಲ್ಲೂ ಇಲ್ಲ, ದೇವರಿಂದನೂ ಇಲ್ಲ, ಪೂಜೆಯಿಂದನೂ ಇಲ್ಲ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಕಾರಣ ಏನಪ್ಪ ಅಂತಂದರೆ, ನಾವು ಪ್ರತಿಯೊಂದು ಸಮಸ್ಯೆಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಿದ್ದೆಯೇ ಮೂಲ ಕಾರಣವಾಗಿರುತ್ತೆ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಅರ್ಥ ಆದರೆ ಅಪ್ಪ ಅಮ್ಮನೂ ಅನುಭವಿಸ್ತಾ ಇರ್ತಾರಮ್ಮ ನಿದ್ದೆ ಇಲ್ಲ ಅಂತ. ಆದರೆ ಮಕ್ಕಳಿಗಾರು ನಿದ್ದೆ ಮಾಡೋ ವಯಸ್ಸಲ್ಲಿ ನಿದ್ದೆ ಮಾಡಲಿ ಅಂತ ಅವಕಾಶ ಕೊಡಲ್ಲ. ಹಾಗಾಗಿ ಇದಕ್ಕೊಂದೇ ಪರಿಹಾರ ನಾನು ಹೇಳಿದ್ರೆ ತುಂಬ ಸರಳವಾಗಿದೆ, ಅದು ಯಾರೂ ಮಾಡಲ್ಲ, ಆದರೂ ಹೇಳ್ಬಿಡ್ತೀನಿ. 9 ಗಂಟೆ ಮೇಲೆ, ಬೆಳಿಗ್ಗೆ 9 ಗಂಟೆ ಮೇಲೆ ಸ್ಕೂಲ್ಗೆ ಹೋಗ್ತಕ್ಕಂಥ ಸ್ಕೂಲ್ ಯಾರು ಅಪ್ಪ ಅಮ್ಮ ಸೇರಿಸಿದ್ರೆ, ಎಷ್ಟು ಗಂಟೆ? 9 ಗಂಟೆ. 9 ಗಂಟೆ ಮೇಲೆ ಮಕ್ಕಳು ಸ್ಕೂಲ್ಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಏನಾದ್ರು ಸ್ಕೂಲ್ಗೆ ಸೇರಿಸಿದರೆ ಅಪ್ಪ ಅಮ್ಮಂದಿರು ಅವರಿಗೆ ಒಂದು ದೊಡ್ಡ ಸಲ್ಯೂಟ್ ನನ್ನ ಕಡೆಯಿಂದ. ಮಕ್ಕಳ ಆಯಸ್ಸು, ಅಭಿವೃದ್ಧಿ, ನೆಮ್ಮದಿ ನೀವು ಕೊಟ್ಟಿದ್ದೀರಾ ಅಂತ. 9 ಗಂಟೆಗೆ ಮಕ್ಕಳು 8 ಗಂಟೆಗೆ ಸ್ಕೂಲ್ಗೆ ಹೋಗಬೇಕು ಅನ್ನುವಂಥ ತಂದೆ ತಾಯಿಗಳಿಗೆ ನೀವೇ ಸಲ್ಯೂಟ್ ಹೊಡ್ಕೊಳ್ಳಿ, ನಾನೇ ಸರಿ ಅಂತ ಯಾರೂ ಸಲ್ಯೂಟ್ ಹೊಡೆಯಲ್ಲ. ನಿಮ್ಮ ಮಕ್ಕಳು ನಿಮ್ಗೆ ಸಲ್ಯೂಟ್ ಹೊಡೆಯಲ್ಲ, ನಿಮಗೆ ಬೈತಾರೆ, ಚೀರಾಡ್ತಾರೆ, ಜೋರಾಗಿ ಕಿರ್ಚಾಡ್ತಾರೆ ನಿಮ್ಮ ಮೇಲೆ. ನೀವೇ ಮಾಡಿದ್ದದು, ನೀವೇ ಪೈರಾಕಿದ್ದು ಮಕ್ಕಳಿಗೆ. ಕೂಗಾಡ್ತೀಯಾ ಅಂತ ಆಮೇಲೆ ಕೇಳಿದ್ರೆ ಕೂಗಾಡೋದೇ, ಅವನಿರೋದೇ ಕೂಗಾಡೋಕ್ಕೆ. ಅದು ಗಂಡನೂ ಹೌದು, ಹೆಂಡತಿನೂ ಹೌದು. ಅವ್ರು ಕೂಗಾಡಲ್ಲ ಅಂತೀನಮ್ಮ, ಕೂಗಾಡ್ತಾರೆ, ಅವರು ಕೂಗಾಡ್ತಾರೆ. ಅದ್ರ ಮಧ್ಯೆ ಮಕ್ಕಳು ಕೂಗಾಡ್ತಾರೆ. ಎಲ್ಲರಿಗೂ ರೋಗ ಬೇರೆ ಬೇರೆ ರೋಗ. ಒಂದು ಕುಟುಂಬದಲ್ಲಿ ಒಂದೇ ರೀತಿಯಾಗಿ ಕಾಯಿಲೆ ಆಗಲಿ ಯಾವುದೇ ಸಮಸ್ಯೆ ಆಗಲಿ ಇರಬೇಕಿತ್ತು, ಹೌದಲ್ಲಮ್ಮ? ಒಂದು ಕುಟುಂಬ ಒಂದೇ ಮನೇಲಿ ವಾಸ ಮಾಡ್ತಾರೆ, ಬೇರೆ ಬೇರೆ ಯಾಕೆ ಚೇಂಜ್ ಆಗುತ್ತೆ? ಇದ್ರೆ ಎಲ್ರಿಗೂ ನಿದ್ದೆ ಬರಬಾರ್ದು, ಇಲ್ಲ ಎಲ್ರಿಗೂ ನಿದ್ದೆ ಬರಬೇಕು. ಯಾಕೆ ಒಬ್ರಿಗೂ ನಿದ್ದೆ ಬರುತ್ತೆ, ಒಬ್ರಿಗೆ ನಿದ್ದೆ ಬರಲ್ಲ? ಯಾಕೆ ರೋಗ? ಇದು ಒಂಥರ ಡಿಫ್ರೆಂಟ್ ರೋಗ. ಅದಕ್ಕೆ ಕಾರಣ ನಿಮ್ಮ ವಾಸದ ಮನೆ. ಏನಪ್ಪ ಅದು ಅಂದರೆ, ಈಗ ಕರೆ ಮಾಡೋದು ದಯವಿಟ್ಟು ನೋಡ್ಕೊಳ್ಳಿ. ಉದ್ದಕ್ಕೊಂದು ಅಗಲ ಕಮ್ಮಿ, ಉದ್ದ ಜಾಸ್ತಿ, ಎಲ್ಲರ ಮನೆಯೂ ಅದೇ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಕರೆ ಮಾಡೋ ಸ್ವಲ್ಪ ನಿಮ್ಮ ಮನೆ ನೋಡ್ಕೊಳ್ಳಿ. ಉದ್ದ ಜಾಸ್ತಿ, ಅಗಲ ಕಮ್ಮಿ. ಮೊದಲಿಂದು ಅದೇ ಮನೆ ಕಟ್ಟಿರೋದು, ಈಗಲೂ ಅದೇ ಕಟ್ಟೋದು, ಮುಂದಕ್ಕೂ ಅದೇ ಕಟ್ಟೋದು. ಇಂಥ ಮನೆಯಲ್ಲಿ ಮಾನಸಿಕ ಕಾಯಿಲೆ ಇಲ್ಲಿ ಉತ್ಪತ್ತಿಯಾಗತ್ತೆ. ಅದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಶುರುವಾಗತ್ತೆ. ಬುದ್ಧಿ ಬೇರೆ, ಮನಸ್ಥಿತಿ ಬೇರೆ, ಟೇಸ್ಟ್ ಬೇರೆ, ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ. ಅಂತಂದರೆ ಏನಕ್ಕೆ ಕಾರಣ ಅಂದರೆ, ಕಿಟಕಿ ಮತ್ತು ಬಾಗಿಲು, ಮನೆಯ ಉದ್ದ ಮತ್ತು ಅಗಲ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಮನೆ ಉದ್ದವಾದ ಮನೆ, ಅಗಲ ಕಮ್ಮಿಯಾದ ಮನೆ. ಈ ಮನೆಯಲ್ಲಿ ಇಟ್ಟಿರುವ ಕಿಟಕಿ ಬಾಗಿಲುಗಳಿಂದ ನಿಮ್ಮ ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬುದ್ಧಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ರೋಗ, ಒಬ್ಬರಿಗೆ ಒಂದೊಂದು ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ರೀತಿ ನೀತಿಗಳು. ಒಬ್ಬ ಕಿರಿ ಮಗನ ಗಂಡ ಹೆಂಡತಿ ಪರವಾಗಿಲ್ಲ, ದೊಡ್ಡ ಮಗ ಸೊಸೆ ಸರಿ ಇಲ್ಲ. ಈ ಥರ ಕಂಪ್ಲೇಂಟ್ಗಳು ಯಾಕೆ ಬರುತ್ತೆ? ಮನೆ ಮಾತ್ರ ಎಲ್ರಿಗೂ ಸೇರೆ ಮನೆ ಕಟ್ಟೋದು, ಆದರೆ ಒಬ್ಬೊಬ್ರಿಗೂ ಒಂದು ರೀತಿ ಯಾಕೆ ಸಮಸ್ಯೆ ಬರಬೇಕು ಅನ್ನೋದಕ್ಕೆ ಉತ್ತರ ಬೇಕಲ್ಲ. ಅದಕ್ಕೆ ನಿಮ್ಮ ಮನೆಯ ಉದ್ದ ಅಗಲವೇ, ನಾನು ಪ್ರತಿದಿನ ಹೇಳ್ತಿರ್ತೀನಿ, ಮನೆಯ ಉದ್ದ ಅಗಲ ಎಲ್ಲಿರುತ್ತೋ ಎಲ್ಲರೂ ಮನೆಯೂ ಅದೇ ಇರೋದು. ಹೀಗಿದ್ದ ಮೇಲೆ ನಿಮ್ಮ ಮನೆ ಉದ್ದ ಅಗಲ ಕಟ್ಕೊಂಡ್ಬಿಟ್ಟು, ಯಾಕೆ ಪುರೋಹಿತರು ಹೇಳಿದ್ರು ಸ್ವಾಮಿ, ಇಂಜಿನಿಯರ್ ಹೇಳಿದ್ರು ಸ್ವಾಮಿ, ಅದೇ ಮನೆ ಕಟ್ಟರೋ ಸ್ವಾಮಿ, ಅದೇ ಸರಿ. ಉದ್ದ ಅಗಲ ಇದ್ದ ಮೇಲೆ ತಿಳ್ಕೊಳ್ಳೇಬೇಕು, ನಮಗೆ ಪರಿಹಾರ ಇಲ್ಲ. ನೀವೆಲ್ಲೂ ಹೋಗಿ ದುಡ್ಡು ಕಳ್ಕೊಳ್ಬೇಕಾಗಿಲ್ಲ. ನನ್ನ ಹತ್ರ ಬಂದು ಕೇಳಿದ್ರು ನಿಮಗೆ ಪರಿಹಾರ ಇಲ್ಲ. ಯಾಕೆಂದರೆ ಎಲ್ರಿಗೂ ಒಬ್ಬೊಬ್ರಿಗೂ ಒಂದೊಂಥರ ಅಲ್ಲ. ಆದರೆ ಹಣ ಮಾಡೋಕ್ಕೆ ಬೇಕಾದ್ರೆ ಹೇಳ್ಬೋದೇನು, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಯಾವ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ನಿಮ್ಮ ಮನೆಯ ಉದ್ದ ಆಗಲ್ಲ ಪಂಚಾಂಗದಲ್ಲೂ ಅದೇ ಇರೋದು, ಶಾಸ್ತ್ರ ಹೇಳೋರು ಅದನ್ನೇ ಹೇಳ್ತಿರೋದು, ನೀವು ಕಟ್ಟಿರೋ ಮನೆಯೂ ಅದೇನೆ. ಹಾಗಿದ್ದ ಮೇಲೆ ಒಬ್ಬೊಬ್ಬರು ಒಂದೊಂದು ರೀತಿ ಯಾಕೆ ಆಡಲ್ಲ ಅಂದರೆ ಇದೇ ಕಾರಣವಾಗಿರುತ್ತೆ ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ನೀವು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಪಂಚಭೂತಗಳು ಸೇರಿ ನಮ್ಮ ಭೂಮಿ ಇದೆ, ನಮ್ಮ ದೇಹ ಆಗಿದೆ ಅಂತಕ್ಕಂಥದ್ದು ನಾವೆಲ್ಲ ಗೊತ್ತಾಗಿದೆ.
ಅದಕ್ಕೋಸ್ಕರವಾಗಿ ಇದಕ್ಕೆ ವಾಯು ಅಂತೀವಿ. ಯಾವುದು ಉದ್ದ ಇರುತ್ತೆ ಅದರಲ್ಲಿ ಗಾಳಿಯ ಅಂಶ ಜಾಸ್ತಿ ಇರುತ್ತೆ. ಮನೆ ಉದ್ದ ಇರುತ್ತಲ್ಲಮ್ಮ, ಅದರಲ್ಲಿ ಗಾಳಿ ಅಂಶ ಜಾಸ್ತಿ ಇರುತ್ತೆ. ಆ ಗಾಳಿ ಅಂಶ ಏನು ಅಂದರೆ ಶೀತ ಅಂತ ನಾವು ಆಡೋ ಭಾಷೆಯಲ್ಲಿ ಬಳಸ್ತೀವಿ. ಈ ಮನೆಯಲ್ಲಿ ಶೀತ ಜಾಸ್ತಿ ಅಂತ ಬಳಸ್ತೀವಿ, ಥಂಡಿ ಜಾಸ್ತಿ ಅಂತ. ಹೌದಲ್ವಾ? ಈ ಶೀತ ಎಲ್ಲಿರುತ್ತೋ ಆ ಮನೆಯಲ್ಲಿರುವವರಿಗೆ ಮಾನಸಿಕ ಕಾಯಿಲೆ ಎಲ್ರಿಗೂ ಇರಲ್ಲ. ಯಾಕೆ ಅಂದರೆ ತಂಪು ಅಂದರೆ ಶೀತ ಇರೋ ಜಾಗದಲ್ಲಿ ಮಲಗಿರೋರಿಗೆ ರೋಗ ಇರುತ್ತೆ. ಸ್ವಲ್ಪ ತಾಪಮಾನ ಜಾಸ್ತಿ ಇರೋ ರೂಮಲ್ಲಿ ಮಲಗಿರೋರಿಗೆ ಸ್ವಲ್ಪ ಕಮ್ಮಿ ಇರುತ್ತೆ. ಅವರವರು ಯಾವ್ಯಾವ ರೂಮ್ ಆರಿಸ್ಕೊಂಡಿರ್ತಾರೋ ಅದ್ರ ಮೇಲೆ ನಿಮ್ಮ ಕಾಯಿಲೆ ಶುರು ಆಗುತ್ತೆ. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ವೆಂಕಟೇಶ್ ಅಂತ, ಬೆಂಗಳೂರಿಂದ. ನಮಸ್ತೆ. 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 ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಅವ್ರ ನಕ್ಷತ್ರ ಹೇಳಿ ಸರ್. ನಕ್ಷತ್ರ ಇನ್ನೊಮ್ಮೆ ಹೇಳಿ. ನಮಸ್ತೆ. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಅವ್ರ ನಕ್ಷತ್ರ ಹೇಳಿ ಸರ್. ಸ್ವಾತಿ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ ಹಲೋ. ಸ್ವಾತಿ ನಕ್ಷತ್ರ. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಕಾಲ್ ಕಟ್ ಆಗುತ್ತೆ. ಕೇಳಿಸ್ತಾ ಇದೆಯಾ? ಏನು ಮಾಡೋಕ್ಕಾಗಲ್ಲ. ಹಲೋ, ಕೇಳಿಸ್ತಾ ಇದೆಯಾ ಅಂತ ಹೇಳಿದೆ. ಹಾ ಕೇಳಿಸ್ತಾ ಇದೆ ಗುರುಜಿ. ಓಕೆ, ಯಾರು ಸ್ವಾತಿ ನಕ್ಷತ್ರ? ನನ್ನ ಮಗ. ಎಷ್ಟು ವಯಸ್ಸು? ವಯಸ್ಸು 24. ಯಾಕೆ ಇಷ್ಟು ಯೋಚನೆ ಮಾಡ್ತೀರಾ? ನಿಮ್ಮ ಮಗ ತಾನೆ? ಹೌದು. ಮತ್ತು ಇಷ್ಟೊಂದು ಯೋಚನೆ ಮಾಡ್ತೀರಾ ವಯಸ್ಸಳಕ್ಕೆ? ಏನು ಮಾಡ್ತಾನೆ? ಅವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾನೆ, ನೈಟ್ ಡ್ಯೂಟಿ ಮಾಡ್ತಾನೆ ಮನೆಯಲ್ಲಿ. ಎಷ್ಟೊತ್ತಿಂದ ಎಷ್ಟೊತ್ತಿಗೆ? ಫುಲ್ ನೈಟಾ? ಹೌದು, ಬೆಳಿಗ್ಗೆ ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಮಾಡ್ತಾನೆ. ಯಾವಾಗಿಂದ ಮಾಡ್ತಾ ಇರೋದು? ಆಗಲೇ ಒಂದು ವರ್ಷದಿಂದ ಮಾಡ್ತಾ ಇದ್ದಾನೆ. ಅವನೇ ಆರಿಸ್ಕೊಂಡ, ನೀವೇ ಕೊಡ್ಸಿದ್ರ ಕೆಲಸನ? ಇಲ್ಲ, ಅವನೇ ಆರಿಸ್ಕೊಂಡಿದ್ದು. ಬೇರೆ ಕಡೆ ಹೋಗ್ತಾ ಇದ್ದ, ಸೆಟ್ ಆಗಿಲ್ಲ ಅಂತೇಳಿ ಅವನೇ ಆರಿಸ್ಕೊಂಡ. ಸಂಬಳ ಜಾಸ್ತಿ ಇದೆ ಅಂತ? ಇಲ್ಲ, ಏನಿಲ್ಲ, ಸಂಬಳ ಕಮ್ಮಿ ಇದೆ. ಅವ್ನು ಹೊರಗಡೆ ಎಲ್ಲೂ ಹೋಗೋದು ಬೇಡ ಅಂತೇಳಿ ಇರೋದೊಂದು ಕೆಲಸ ಮಾಡ್ಕೊಂಡಿರೋ ಅಂತೇಳಿ ಅದನ್ನೇ ನಾವೇ ಮಾಡು ಅಂತ ಹೇಳಿದ್ವಿ. ಓಕೆ, ಇವಾಗ ಏನು ಬೇಕು ಅವನ ಬಗ್ಗೆ? ಅವನ ಬಗ್ಗೆ ಅವನು ಮದುವೆ ವಿಚಾರವಾಗಿ ಕೇಳಬೇಕಿತ್ತು. ಅವನು ನೈಟ್ ಡ್ಯೂಟಿ ಮಾಡ್ತಾನೆ, ಅದಕ್ಕೆ ಕೇಳೋಣ ಅಂತ ಮಾಡಿದ್ವಿ. ನೈಟ್ ಡ್ಯೂಟಿ ಮಾಡೋರು ಮದುವೆ ಯಾಕೆ ಸರ್? ಅದ ಈಗ ಡೇ ಡ್ಯೂಟಿಲೂ ಟ್ರೈ ಮಾಡ್ತಾ ಇದೀವಿ. ಅಲ್ಲ, ಒಂದು ನಿಮಿಷ. ನೈಟ್ ಡ್ಯೂಟಿ ಮಾಡೋರ್ಗೆ ಮದುವೆ ಯಾಕೆ? ನೈಟ್ ಡ್ಯೂಟಿ ಮಾಡೋರ್ಗೆ ಮದುವೆ ಅಲ್ಲ, ಸ್ವಲ್ಪ ಯೋಚನೆ ಮಾಡಿ. ಅವರು ನೈಟ್ ಡ್ಯೂಟಿ ಅಂದರೆ ಅವ್ರು ನಿದ್ದೆ ಬರ ರಾತ್ರಿ ಹೊತ್ತು. ಹೌದು. ಇನ್ನು ಆ ಹುಡುಗಿ ಬಂದು ಏನು ಮಾಡಬೇಕು? ಯೋಚನೆ ಮಾಡಿ. ಇವ್ನು ನಿದ್ದೆ ಬರಲ್ಲ, ಅವ್ಳು ನಿದ್ದೆ ಮಾಡಬೇಕು. ಇವ್ರು ಗಂಡ ಹೆಂಡತಿ ಆಗತ್ತೆ, ಮದುವೆ ಮಾಡೋಕ್ಕಾಗತ್ತಾ? ಇಲ್ಲ, ಆಗಲ್ಲ. ಅದೀಗ ಆ ಕಾರ್ಯಕ್ರಮ ಕೆಲಸ ಬಿಡ್ಲಿಕ್ಕೆ ಹೇಳಿದ್ದೀನಿ. ಅದೇನೋ ಒಂದು ನಿಮಿಷ ನಿಧಾನ ಮಾಡಿ. ನಿಮ್ಮ ಮಗನಿಗೆ ನೀವು ಅನ್ಕೊಂಡು ಕೆಲಸ ಸಿಕ್ಕಲ್ಲ, ಅವ್ನು ಹುಡುಕಿದ್ರು ಸಿಗಲ್ಲ. ಒಳ್ಳೆ ಕೆಲಸ, ಒಳ್ಳೆ ಆರೋಗ್ಯ, ಒಳ್ಳೆ ನೆಮ್ಮದಿ, ಜೀವನ ಪರ್ಯಂತ ನಿಮ್ಮ ವಂಶಕ್ಕೆ ಪೂರ್ತಿ ಸಿಕ್ಕಲ್ಲ. ಕೇಳಿ ಯಾಕೆ ಅಂತ. ಸುಮ್ಮನೆ ಹ್ಞೂ ಅಂತ ಇದ್ದೀರಾ? ಯಾಕೆ ಸ್ವಾಮಿ, ನಾವೇನು ಅಪರಾಧ ಮಾಡಿದೀವಿ ಅಂತ ಕೇಳಿ. ಆಯ್ತು, ಹೇಳಿ ಸ್ವಾಮಿ, ಯಾಕೆ ನಾವು ಅಂತ ತಪ್ಪು ಏನ್ ಮಾಡಿದೀವಿ ಸ್ವಾಮಿ? ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ. ಅದು 7 ತಲೆಮಾರಿಂದ 700 ವರ್ಷದಿಂದನೂ ಮಾಡ್ಕೊಂಡು ಬಂದಿರಾ. ನಿಮ್ಮಪ್ಪ, ಅವರಪ್ಪ, 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 ಅವರಪ್ಪ ಮಾಡ್ಕೊಂಡು ಬಂದಿರೋದಕ್ಕೆ ಸ್ವಾತಿ ನಕ್ಷತ್ರದ ಮಗು ನಿಮ್ಮ ಹೊಟ್ಟೆಲಿ ಹುಟ್ಟಿರೋದು. ಏನಿದು ಅಂದರೆ ಈ ಮಾಯಾ ಮಾಡ್ತಾರೆ ನೋಡಿ, ಕೆಲವರು ಮ್ಯಾಜಿಕ್ ಮಾಡ್ತಾರಲ್ಲ, ಆ ರೀತಿ ನಿಮ್ಮ ಕುಟುಂಬದಲ್ಲಿ ಮ್ಯಾಜಿಕ್ ನಡೀತಾ ಇರುತ್ತೆ. ಏನೋ ಅನ್ಕೋತೀರಾ, ಏನೋ ಆಗತ್ತೆ. ಇದು ಗಮನಕ್ಕೆ ಬಂದಿದೆಯಾ ಇಲ್ವಾ ನಿಮಗೆ? ಬಂದಿದೆ, ಅದು ಬಂದಿದೆ. ನಾನು ಅದನ್ನ ಜಾಸ್ತಿ ಸೀರಿಯಸ್ ಆಗಿ ತಗೊಂಡಿಲ್ಲ. ತಗೊಳ್ಳಿಲ್ಲ ಅಂದರೆ ನೀವು ಹಿಂಗೆ ಅನುಭವಿಸ್ಬೇಕು, ಮಕ್ಕಳು ಹಿಂಗೆ ಅನುಭವಿಸ್ಬೇಕು. ಕಾರಣ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದರೆ ಮತ್ತೆ ನಾವು ಬದುಕೋದು ಹೇಗೆ? ಹೌದು. ಈಗ ನಿಮ್ಮ ವಾಸದ ಮನೆ ಎಷ್ಟು ವರ್ಷದ್ದು? ವಾಸದ ಮನೆ ಬಂದು ಒಂದು 15 ವರ್ಷದ್ದು. ಓಕೆ. ಈಗ ನಿಮ್ಮ ಮಗ ಪಕ್ಕದಲ್ಲಿ ನೀವು ಕೂತ್ಕೊಂಡಾಗ ಗಮನಿಸಿ, ಅಥವಾ ಅವನೇ ಒಂದೊಂದ್ಸಲ ಹೊಟ್ಟೆಯಲ್ಲಿ ಶಬ್ದ ಬರ್ತಕ್ಕಂಥದ್ದು, ಹೊಟ್ಟೆಯಲ್ಲಿ ಶಬ್ದ ಬರ್ತಕ್ಕಂಥದ್ದನ್ನು ಗಮನಿಸಿದ್ದೀರಾ ನೀವು? ಹೌದು, ಹೌದು. ಅದೇ ತೇಗ್ತಾ ಇರ್ತಾನೆ ಯಾವಾಗ್ಲೂ. ಅಲ್ಲ ನೋಡಿ, ನೀವು ರೋಗ ಕೊಟ್ಟು ಆಗೋಯ್ತು ಅವನಿಗೆ. ಈ ರೋಗ ಕೊಟ್ಟ ಮೇಲೆ ಮದುವೆ ಯಾಕೆ, ಕೆಲಸ ಯಾಕೆ, ಸಂಪಾದನೆ ಯಾಕೆ? ಸ್ವಲ್ಪ ಯೋಚನೆ ಮಾಡಿಯಪ್ಪ. ಹೌದು, ಸ್ವಲ್ಪ ಯೋಚನೆ ಮಾಡಿ. ಈಗ ಅವ್ನು ನೆಮ್ಮದಿಯಾಗಿದ್ದಾನಾ? ಇಲ್ಲ. ಇಲ್ಲ. ಮತ್ತೆ ಮದುವೆ ಮಾಡಿ ಹೆಂಗೆ ನೆಮ್ಮದಿಯಾಗಿರ್ತಾನೆ? ಬಂದಂಥ ಹುಡುಗಿ ಹೆಂಗೆ ನೆಮ್ಮದಿಯಾಗಿರ್ತಾಳೆ? ಇವನ ಹತ್ರ ಬಾ ಅಂದ್ಬಿಟ್ಟು ಹೋಗ್ತಾಳೆ. ಆಮೇಲೆ ಅವನಿಗೆ ಅವಮಾನ, ನಿಮ್ಗೆ ಅವಮಾನ. ಇದಕ್ಕೆ ಮದುವೆ ಯಾಕೆ ಹೇಳಿ? ಅದಕ್ಕೆ ಅವ್ರು ಕೆಲಸ ಚೇಂಜ್ ಮಾಡಿ ಕೇಳಿದ್ವಿ. ಈಗ ಒಂದು ನಿಮಿಷ, ನೀವು ಮಾಡ್ತಾ ಇರೋದು ಕೆಲಸ ಚೇಂಜ್ ಮಾಡಿದ್ರಲ್ಲ, ಇವನ್ ಜೊತೆ ಓದೋರ್ಗೆ ಸಂಬಳ ಜಾಸ್ತಿ ಇರುತ್ತೆ, ಇವನಿಗೆ ಮಾತ್ರ ಸಂಬಳ ಕಮ್ಮಿ ಇರುತ್ತೆ. ಏನು ಕಾರಣ ಅಂತ ತಿಳ್ಕೊಳ್ಳಿಲ್ವಲ್ಲ ನೀವು? ಕೆಲಸ ಚೇಂಜ್ ಮಾಡಿಬಿಟ್ರೆ ಏನು ಚೇಂಜ್ ಮಾಡ್ತೀರಾ? ಅವ್ನು ಸಂಬಳ ಕಮ್ಮಿ ಆಗ್ತಾ ಬರುತ್ತೆ, ಅವ್ನು ಒಪ್ಪಲ್ಲ.
ಅಷ್ಟು ಕಷ್ಟಪಟ್ಟು ಇಷ್ಟು ಸಂಬಳ ತಗೋಬೇಕಂತ ಒಪ್ಪಲ್ಲ. ಹೌದು. ಏನು ಕೊಡಿಸ್ತೀರಾ ಕೆಲಸನ? ನಿಮಗೆ ಬ್ಯಾಂಕಲ್ಲಿ ಅಕೌಂಟೇ ಓಪನ್ ಆಗಿಲ್ಲ, ಅವ್ನ ಮಗು ಹುಟ್ಟುತ್ತಾವಿಂದ ನೀವು ಅಕೌಂಟ್ ಓಪನ್ ಮಾಡಿಲ್ಲ. ಹಾ. ಯಾವ ಅಕೌಂಟು ಅಂತ ಕೇಳಿ, ಹಿರಿಯರ ಅಕೌಂಟು. ಹಿರಿಯರ ಅಕೌಂಟ್. ನಿಮ್ಮ ಮನೇಲಿ ಯಾವ ಫೋಟೋ ಇಟ್ಕೊಂಡಿದ್ದೀರಾ ಸತ್ತೋರ್ದು? ನಮ್ಮ ತಂದೆಯವ್ರದ್ದು ಇಟ್ಕೊಂಡಿದ್ದೀನಿ. ನೋಡಿ, ಅದು ಎಲ್ಲಿವರೆಗೂ ನಿಮ್ಮ ಫೋಟೋ ಇರುತ್ತೋ ಅಲ್ಲಿವರೆಗೂ ನಿಮ್ಮ ಮಗ ಅಲಿಲೇಬೇಕು, ನೀವು ಅಲಿಲೇಬೇಕು. ತಂದೆಯವ್ರ ಫೋಟೋ, ನಮ್ಮ ತಂದೆಯವ್ರ ಫೋಟೋ. ನಿಮ್ಮ ತಂದೆ ಏನಕ್ಕೆ ಬೇಕು ಅಂತ ಕೇಳ್ತೀನಿ. ಫೋಟೋ ಯಾಕೆ? ಹಾ. ಅವ್ರಿಗೆ ಪೂಜೆ ಮಾಡಬೇಕಾ, ಊಟ ಹಾಕ್ಬೇಕಾ? ಇಲ್ಲ, ಪೂಜೆ ಮಾಡ್ತೀವಿ. ಪೂಜೆ ಯಾರಿಗೆ ಮಾಡೋದು? ದೇವ್ರಿಗೆ ಮಾಡೋದಾ, ಸತ್ತವ್ರಿಗೆ ಮಾಡೋದಾ? ದೇವ್ರಿಗೆ ಮಾಡ್ತೀವಿ, ಇವರಿಗೆ ಒಂದು ನಮಸ್ಕಾರ ಹಾಕೊಂತೀವಿ ಕೈಯಲ್ಲಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಇದು ಬೇಕಾಯಿತು ಅಂದರೆ ಅಂದ್ರೆ ಜನ್ಮ ಕೊಟ್ಟ ಅಪ್ಪನಿಗೆ ಊಟ ಹಾಕ್ರಿ ಅಂದರೆ ಕೈ ಮುಗಿತೀನಿ ಅಂತಿರಲ್ರಿ. ಕೈ ಮುಗಿದ್ರೆ ಹೊಟ್ಟೆ ತುಂಬುತ್ತಾ? ಇಲ್ಲ ಇಲ್ಲ. ಮತ್ತು ನಿಮ್ಮ ಅಪ್ಪನಿಗೆ ಏನು ಮಾಡಿದ್ರ ಹೇಳಿ? ಖಾಲಿ ತಟ್ಟೆ ಕೊಟ್ಬಿಟ್ಟು ರೋಡಲ್ಲಿ ನಿಲ್ಸಿದ್ದೀರಾ. ಹಾ. ಅದಕ್ಕೆ ನಿಮ್ಮ ಮಗ ಅಲಿತಾವನೆ. ತಾತನ ಶಾಪ ಹಾ. ಮೊಮ್ಮಗನಿಗೆ ಬಂದಿದೆ. ಅದು ನೀವು ತಿಳ್ಕೊಳ್ಳದೆ 21 ವರ್ಷ ಕಾಲ ಕಳೆದು ಬಿಟ್ಟಿದ್ದೀರಾ ನಿಮ್ಮ ಮಗನಿಗೆ. ಹಾ. ಯಾಕೆ ತಿಳ್ಕೊಳ್ಳಿಲ್ಲ? ಬೇಜಾರ? ದುಡ್ಡಿಲ್ವಾ? ಯಾಕೆ? ಇಲ್ಲ, ಅದು ತಿಳ್ಕೊಂಡಿಲ್ಲ ನಾನು, ನಮ್ಗೆ ಅದು ಗೊತ್ತಾಗ್ಲಿಲ್ಲ ಗುರುಜಿ. ಒಂದು ಮಗು ಹುಟ್ಟಬೇಕಾದ್ರೆ ಹಾ. ಎರಡೂ ಮುಷ್ಟಿಯನ್ನ ಕೈಲಿ ಮಗು ಹಿಡ್ಕೊಂಡಿರುತ್ತೆ, ನೋಡಿದ್ದೀರಾ? ಹಾ ಹಾ ಹಾ. ಒಂದು ಮುಷ್ಟಿ ಮುಚ್ಕೊಂಡಿರುತ್ತೆ. ಏನಕ್ಕದು? ನಮ್ಗೆ ಗೊತ್ತಿಲ್ಲ ನೋಡಿ. ಮದುವೆನೂ ಆಗೋಯ್ತು ಗೊತ್ತಿಲ್ಲದೆ, ಮಗುನೂ ಆಗೋಯ್ತು. ಅವನು ಮದುವೆ ಮಾಡಕ್ಕೆ ಕೊಟ್ಟಿದ್ರೆ ಇನ್ನೂ ಗೊತ್ತಿಲ್ಲ. ಹಿಂಗೆ ನಮ್ಮ ಜನ ಬೇಕಾದಷ್ಟು ಜನ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ. ನೋಡಿ, ಕೈ ಮುಷ್ಟಿ ಏನಕ್ಕೆ ಹಿಡ್ಕೊಂಡಿರುತ್ತೆ ಅಂದರೆ, ಬಲಗೈ ಮಗು ಹಿಡ್ಕೊಂಡಿರೋದು ಅಪ್ಪನ ಕಡೆ ಆಸ್ತಿ. ಯಾರ್ಯಾರು ಏನೇನು ಟೋಪಿ ಹಾಕವ್ರೆ, ಯಾರ್ಯಾರೇನು ಮಾಡವ್ರೆ ಅಂತ. ಎಡಗೈ ಅವನ ಮನೇಲಿ ಯಾರು ಎಷ್ಟು ಮದುವೆ ಮಾಡ್ಕೊಂಡವ್ರೆ, ಯಾವ ಹೆಂಗಸರು ಟೋಪಿ ಹಾಕವ್ರೆ ಅನ್ನೋದು ಎಡಗೈ ಮುಷ್ಟಿ. ನಿಮ್ಮ ವಂಶದ ಕಥೆ ಏನೋ ತಂದಿದ್ದೀನೋ ಮೂರ್ಖ ಅಂತ ಅಪ್ಪನಿಗೆ ಹೇಳುತ್ತೆ ಅದು ಮಗು. ಆದರೆ ನಮ್ಮ ಜನ ಮೂರ್ಖತನವೇ ಬದುಕ್ಬಿಡ್ತಾರೆ. ಜನ್ಮ ಕೊಟ್ಟ ತಾಯಿಗೆ ಗೊತ್ತಿಲ್ಲ ಮಗು ಮುಷ್ಟಿ ಯಾಕಿರುತ್ತೆ ಅಂತ, ಜನ್ಮ ಕೊಟ್ಟ ತಂದೆಗೆ ಗೊತ್ತಿಲ್ಲ ಮುಷ್ಟಿ ಯಾಕಿರುತ್ತೆ ಅಂತ, ಜ್ಯೋತಿಷ್ಯ ಹೇಳೋರು ಗೊತ್ತಿಲ್ಲ ಮಗು ಮುಷ್ಟಿ ಯಾಕಿರುತ್ತೆ ಅಂತ, ಯಾವ ಸ್ಕೂಲಲ್ಲೂ ಗೊತ್ತಿಲ್ಲ ಮುಷ್ಟಿ ಯಾಕಿರುತ್ತೆ ಅಂತ. ಏನು ಬದುಕ್ತಾ ಇದ್ದೀವಿ ನಾವು ಲೆಕ್ಕ ಹಾಕ್ಕೊಳ್ಳಿ. ಏನು ತಿಳ್ಕೊಂಡಿದ್ದೀವಿ ಲೆಕ್ಕ ಹಾಕ್ಕೊಳ್ಳಿ. ಮದುವೆ ಮಾಡ್ಕೊಂಡು ಮಕ್ಕಳು ಮಾಡಿಬಿಟ್ಟು ಮಕ್ಕಳು ಬೆಳೆಸ್ಬಿಟ್ಟು ಸ್ಕೂಲ್ಗೆ ಹಾಕ್ಬಿಟ್ರೆ ಆಗೋಯ್ತಾ ಜೀವನ? ಅದೇ ತಾನೇ ಆಗಿರೋದು. ನೀವು ಮಾಡಿರೋದು ಅಷ್ಟೇ ತಾನೇ? ಇಲ್ಲ, ಅವ್ರೊಂದು ಜೀವನ ರೂಪಿಸ್ಬೇಕಂತ ಮಾಡ್ತಾ ಇದ್ದೀವಿ ಗುರುಜಿ. ಅಲ್ಲಲ್ಲ, ಒಂದು ನಿಮಿಷ. ಈಗ ಇಷ್ಟೊತ್ತವರೆಗೂ ಹೇಳಿದ್ದು ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಜಿ. ಮಗು ಹುಟ್ಟಿದ 23 ದಿನಕ್ಕೆ ಈ ಸ್ಟೋರಿ ನಿಮ್ಗೆ ಗೊತ್ತಾಗಬೇಕಿತ್ತು. ಗೊತ್ತಾಗಿಲ್ಲ ನಮ್ಗೆ. ಗೊತ್ತಾಗಿಲ್ಲ ಅಲ್ಲ, ಇಡೀ ಭಾರತ ದೇಶದಲ್ಲಿ ಯಾರಿಗೂ ಗೊತ್ತಾಗಿಲ್ಲ ಇನ್ನೂ. ಅದಕ್ಕೆ ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಅವನ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಮದುವೆನೂ ಆಗತ್ತೆ, ಒಳ್ಳೆ ಕೆಲಸನೂ ಸಿಗುತ್ತೆ, ಆರೋಗ್ಯನೂ ಚೆನ್ನಾಗಾಗತ್ತೆ. ಇಷ್ಟು ಬೇಕು ಅಂತ ತಿಳ್ಕೊತಿರ್ತಾನೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಹೆದರ್ಕೋಬೇಡಿ, ಭಯ ಬೀಳಬೇಡಿ. ಅವನಿಗೂ ಖುಷಿ ಕೊಡಿ, ನೀವು ಖುಷಿಯಾಗಿರಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಕರಿಬಸಯ್ಯ ಅಂತ, ಹೂವಿನ ಹಡಗಲಿಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು. ಅವ್ರ ನಕ್ಷತ್ರ ಹೇಳಿ ಸರ್. ಆರಿದ್ರ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ನಮಸ್ತೆ ಗುರುಜಿ. ನಾರಾಯಣ, ಹೇಳಿಪ್ಪ. ಯಾರು ಆರಿದ್ರ ನಕ್ಷತ್ರ? ಮಗನ್ ಹಿರಿಯ ಮಗಂದ್ರು. ಎಷ್ಟು ವಯಸ್ಸು? 10 ವರ್ಷ. 10 ವರ್ಷ? ಹೌದು. ನೀವೇನು ಮಾಡ್ತೀರಾ? ವ್ಯವಸಾಯ ಮಾಡ್ತೀವಿ. ಎಷ್ಟು ವರ್ಷದಿಂದ? ನಾವು ಅಲ್ಲ PUC ಮಾಡಿದ್ವಿ, ಆಮೇಲೆ ವ್ಯವಸಾಯ ಮಾಡ್ತೀವಿ. ಓಕೆ, ಮದುವೆಯಾಗಿ ಎಷ್ಟು ವರ್ಷ ಆಯಿತು? 13 ವರ್ಷ ಆಯ್ತು. ಯಾವಾಗಾದ್ರು ಬೇಜಾರಾಗಿ ಅಕಸ್ಮಾತ್ ಹಾವು ಹೊಡೆದ್ರಾ? ಹೊಡೆದಿವಿ ಗುರುಜಿ. ಎಷ್ಟು ಹೊಡೆದ್ರಿ? ಒಂದು ಈಗ ಮದುವೆ ಆದ್ಮೇಲೆ ಒಂದು ಹೊಡೆದ್ವಿ ನಾಗರಾವ್. ಬೇಕಂತ ಹೊಡೆದ್ರ, ಬೇಜಾರಾಗ್ತಿ ಅಂತ ಹೊಡೆದ್ರಾ? ಇಲ್ಲ, ಮನೆ ಹತ್ರ ಬಂದತ್ರಿ, ಹೊಡೆದು. ಹೊಡೆದು ಏನು ಮಾಡಿದ್ರಿ? ಹೊಡೆದ್ ತುಟ್ಟು ಹಾಕಿರಿ, ₹1 ಹಾಕಿ. ₹1 ಹಾಕ್ಬಿಡ್ರಿ. ₹1 ನೋಡಿ, ಹೊಡೆದ್ಬಿಟ್ಟು ₹1 ಹಾಕಿದಿರಲ್ಲ. ಓಕೆ, ಅದು ಹೊಡೆದಾಗ ರಕ್ತ ಕಣ್ಣಲ್ಲಿ ನೋಡಿದ್ರ ನೀವು? ಇಲ್ರಿ ಗುರುಜಿ, ಇಲ್ಲ. ಅದು ಹೊಡೆದಾಗ ರಕ್ತ ಬಂದದ್ದು ನೋಡಿದ್ರ ನೀವು ಕಣ್ಣಲ್ಲಿ ಅಂದೆ? ಇಲ್ಲ ಇಲ್ಲ, ನೋಡಿಲ್ಲ ಗುರುಜಿ. ಸರಿ, ಯಾಕೆ ಹೊಡಿಬೇಕಿತ್ತು? ಮನೆ ಒಳಗಡೆ ಬಂದ್ಬಿಡ್ತು ಅಂತ ಹೊಡೆದ್ರಾ? ಇಲ್ಲಿ ಮಕ್ಕಳು ಆಡ್ತಾ ಇದ್ದಾರೆ ಗುರುಜಿ, ಹಂಗಾಗಿ ಅಲ್ಲೇ. ಈಗ ನಿಮ್ಮ ಮಗ ಎಲ್ಲಿರ್ತಾನೆ ಅಲ್ಲಿ ಹಾವು ಬರುತ್ತೆ, ಏನು ಮಾಡ್ತೀರಾ? ಏನ್ ಮಾಡಕ್ ಯಾಕೆ ನಗ್ತಾ ಇದ್ದೀರಾ? ಇನ್ನೇನು ಮಾಡೋಕ್ಕಾಗತ್ತೆ? ಸುಮ್ಮನೆ ಹೊಡೆದಾಕೋದು ಅಂತಾರ ಬಂದಾಗೆಲ್ಲ? ಇಲ್ಲ 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 ಗುರುಜಿ, ಇಲ್ಲ, ಅದೇನೋ ತಪ್ಪಾಯ್ತು. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಆರಿದ್ರ ನಕ್ಷತ್ರದ ಮಗು ಮನೆಯಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಇದ್ದರೆ ಟಾಯ್ಲೆಟ್ ಒಳಗಡೆ ಬರ್ಬೋದು, ಸೊಳ್ಳೆ ಪರದೊಳಗಡೆ ಬರ್ಬೋದು, ಪಿಲ್ಲೋ ಕವರ್ ಒಳಗಡೆ ಬರ್ಬೋದು, ಅಡುಗೆ ಮನೆ ಪಾತ್ರೆ ಒಳಗೆ ಬರ್ಬೋದು, ನೀವು ಓಡಿಸೋ ಸ್ಕೂಟ್ರ್ ಒಳಗಡೆ ಬರ್ಬೋದು.
ಜೀವನ ಪರ್ಯಂತ ನಿಮಗೆ ಪನಿಷ್ಮೆಂಟ್, ಶಿಕ್ಷೆ. ಹಾ ಅರ್ಥ ಆಯ್ತಾ, ಬೇಜಾರಾಯ್ತಾ? ಇಲ್ಲ ಅರ್ಥ ಆಯ್ತು ಗುರುಜಿ, ಒಳ್ಳೇದು. ಈಗ ಆ ಶಿಕ್ಷೆ ನೀವು ಕೊಟ್ಟಿರೋ ದೆಸೆಯಿಂದ ಹೌದು ನಿಮ್ಮ ಮಗ ಏನು ಅನುಭವಿಸ್ತಾ ಇದ್ದಾನೆ ಅಂತ ನೀವು ತಿಳ್ಕೊಬೇಕು. ಏನು ಅಂದರೆ ಕೇಳಿಸ್ಕೊತಾ ಇದ್ದೀರಾ? ಹಾ ಕೇಳ್ಕೊಂತ. ಅವನು ಮಲಕ್ಕೊಳ್ತಕ್ಕಂಥದ್ದು ಸರ್ಕಸ್ ಮಾಡ್ತಾನಲ್ಲ, ಹಾ ಹೌದು ಗುರುಜಿ. ನೋಡಿ ಐತೆ ಅಲ್ಲಿ ಶಿಕ್ಷೆ ಅವನಿಗೆ. ಆವು ಹೆಂಗೆ ನುಲಿತದೋ ಹಂಗೆ ನುಲಿತಾನೆ ಪಾಪ ಅವ್ನು ಮಲ್ಕೊಂಡಾಗ. ಮತ್ತೆ ಎರಡನೇದು ಶಬ್ದ, ಮಲ್ಕೊಂಡಾಗ ಗೊರಕೆ ಶಬ್ದ ಕೇಳಿಸ್ಕೊಂಡಿದ್ದೀರಾ? ಹಾ ಗೊರಕೆ ಹೊಡಿತಾನೆ. ಈಗ ಸರಿ ಮಾಡಿ 10 ವರ್ಷದ ಮಗುಗೆ ಗೊರಕೆ ಬಂದಿದೆ ಅಂದರೆ ಯಾವ ಮಟ್ಟಕ್ಕೆ ಆ ಮಗು ಮುಂದೆ ತಲೆಯಲ್ಲಿರ್ತಕ್ಕಂತಹ, ಅಂದರೆ ಮುಖದ ಭಾಗದಲ್ಲಿರ್ತಕ್ಕಂತಹ ಕಣ್ಣಿನ ಕತೆ ಏನು, ಗಂಟ್ಲ ಕತೆ ಏನು, ಕಿವಿ ಕತೆ ಏನು, ಇದೆಲ್ಲವೂ ಡ್ಯಾಮೇಜ್. ಹಾ ಹೌದು ಗುರುಜಿ. ಹಂಗಾದ್ರೆ ಈಗ ಇದನ್ನು ರಿಪೇರಿ ಮಾಡಿ ನೋಡೋಣ, ಯಾವ ಶಾಪ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ನೋಡೋಣ, ಆಗತ್ತಾ? ಇಲ್ಲ. ಸಮುದ್ರಕ್ಕೆ ಕರ್ಕೊಂಡು ಮುಳುಗಿಸಿ? ಇಲ್ಲ. ಯಾವ ಶಾಸ್ತ್ರಗಳ ಹತ್ರ ಹೋಗಿ? ಇಲ್ಲ. ನೀವು ರಿಪೇರಿ ಮಾಡ್ತೀರಾ? ಇಲ್ಲ. ಅಥವಾ ಸ್ಕೂಲು ಕಾಲೇಜಲ್ಲಿ ಕಳಿಸ್ತೀರಾ? ಇಲ್ಲ. ಅಂದ ಮೇಲೆ ಹುಟ್ಟಿರುವ ಮಗುವನ್ನು ನೀವು ಪ್ರತಿದಿನ ಒಂದು ರೀತಿ ಕೊಲೆ ಮಾಡೋ ರೀತಿ ಆ ಮಗು ನಿದ್ದೆ ಮಾಡೋಕ್ಕೆ ತೊಂದರೆ ಅನುಭವಿಸ್ತಾ ಇದೆ ಅಂದರೆ ನಿಮಗೆ ಎಷ್ಟು ಶಾಪ, ಪ್ಲಸ್ ಜನ್ಮ ಕೊಟ್ಟ ತಾಯಿಗೆ ಎಷ್ಟು ಶಾಪ, ಪ್ಲಸ್ ಕುಟುಂಬದಲ್ಲಿ ನಾನಾ ಏನು ಅಂದರೆ ಏನು ಏಳಿಗೆ ಆಗ್ತಾ ಇಲ್ಲ, ಯಾಕೋ ಗೊತ್ತಾಗ್ತಾ ಇಲ್ಲ. ದುಡ್ಡು ಕಾಸು ಕೂಡ ಆಗಲಿ, ಆರೋಗ್ಯ ಆಗಲಿ, ಮನೆಯಲ್ಲಿ ಒಮ್ಮತ ಆಗಲಿ, ಕುಟುಂಬದಲ್ಲಿ ಒಮ್ಮತ ಆಗಲಿ, ಯಾವುದೂ ಸಿಕ್ಕಲ್ಲ. ಇದೇ ನಿಮ್ಮ ಶಿಕ್ಷೆ. ನೀವೇನು ತಪ್ಪು ಮಾಡದೇ ಇರೋ ಪರವಾಗಿಲ್ಲ. ಮಕ್ಕ ಹುಟ್ಟಿಂದ ಭಾರಿ ಕಷ್ಟ ಆಯ್ತು ಗುರುಜಿ. ಅಲ್ಲಪ್ಪ, ಭಾರಿ ಕಷ್ಟ ಮಾಡ್ಕೊಂಡಿದ್ಯಾರು? ನಾವು ಗುರುಜಿ 3 ಜನ ಮಕ್ಕಳು ಗುರುಜಿ. ಅದು ಎಷ್ಟೇ ಇರಲಿ ಪೂರ್ತಿ ಕೇಳಿಸ್ಕೊಳ್ಳಿ. ನಿಮ್ಮ ಜಮೀನು ಇದೆಯಲ್ಲ, ನೀವು ವ್ಯವಸಾಯ ಮಾಡ್ತಾ ಇದ್ದೀರಲ್ಲ, ಆ ಭೂಮಿಯನ್ನು ಫಸ್ಟ್ ತಿಳ್ಕೊಳ್ಳಿ. ಯಾರಿಂದ ಬಂತು, ಎಲ್ಲಿಂದ ಬಂತು, ಆ ಭೂಮಿ ಏನು ಮಾಡಿದ್ರು, ಹೇಗೆ ಪಡ್ಕೊಂಡ್ರು, ಅಲ್ಲಿ ತಿಳ್ಕೊಳ್ಳಿ. ಅಲ್ಲಿದೆ ನಿಮ್ಮ ಮನೆ ಹಿಸ್ಟ್ರಿ, ನಿಮ್ಮ ವಂಶದ ಕತೆ ಅಲ್ಲಿದೆ. ಆ ಭೂಮಿ ಯಾವುದೇ ನಿವೇಶನ ಆಗಲಿ, ಸೈಟ್ ಆಗಲಿ, ಮನೆ ಕಟ್ಟೋ ಸೈಟ್ ಆಗಲಿ, ಜಮೀನಾಗಲಿ, ಮೊದಲು ಭೂಮಿಯ ಮೂಲ ತಿಳಿಬೇಕು. ಯಾರಿಂದ ಬಂತು, ಯಾರು ತಗೊಂಡ್ರು, ಹಂಗೆ ತಗೊಂಡ್ರಾ ಅಥವಾ ಕಿತ್ಕೊಂಡ್ರಾ ಅಥವಾ ಎದುರಿಸಿದ್ರಾ, ಇದೆಲ್ಲವೂ ಕೂಡ ಭೂಮಿಯಲ್ಲಿ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಇರ್ತಕ್ಕಂಥದ್ದೇ ಆರಿದ್ರಾ ನಕ್ಷತ್ರದ ಮೂವು ಹುಟ್ಟಲಿಕ್ಕೆ ಕಾರಣ. ತಲೆನೋವು, ತಲೆ ಚಕ್ಕರು, ಕಣ್ಣಿಗೆ ಕನ್ನಡಕ ಹಾಕ್ಕೋಬೇಕು, ಈ ಥರದ ಸಮಸ್ಯೆನ ಅನುಭವಿಸ್ತಕ್ಕಂಥ ಮಗುವನ್ನು ಬೆಳೆಸಿದ್ರೆ ಮುಂದೆ ಮಗುವಿನ ಕತೆ ಏನು, ಅವನ ಜೀವನ ಏನು, ಅವನ ಮದುವೆ ಏನು, ಅವನ ಆರೋಗ್ಯ ಏನು, ನಿದ್ದೆ ಇಲ್ಲದ ರೀತಿಯಲ್ಲಿ ಅನುಭವಿಸ್ತಾ ಇದ್ದಾನೆ, ಎಷ್ಟು ಮಟ್ಟಿಗಿದೆ ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೋಸ್ಕರವಾಗಿ ತಿಳ್ಕೊಬೇಕು ಅನ್ನಿಸ್ತಾ, ಬೇಜಾರಾಯ್ತಾ? ಮೊದಲ ಕೆಲಸ ಮಾಡಿ. 10 ವರ್ಷ ಈಗ ತಾನೇ, ಏನು ಕಾಲ ಮಿಂಚಿಲ್ಲ, ಕರೆಕ್ಟಾಗಿ ತಿಳ್ಕೊಳ್ಳಿ. ಆ ಮಗುಗೆ ಏನು ಮಾಡ್ಬೇಕು ತಿಳ್ಕೊಳ್ಳಿ, ಆ ಮಗು ಆ ನಕ್ಷತ್ರ ಕೊಟ್ಟ ಕಾರಣ ಏನು ಅಂತ ತಿಳ್ಕೊಳ್ಳಿ. ಇಡೀ ಕುಟುಂಬ ಒಳ್ಳೆಯದಾಗಲಿ, ಅದಕ್ಕೆ ಮಗು ಹುಟ್ಟೋದು. ಇಷ್ಟಕ್ಕೆ ಪ್ರಯತ್ನ ಮಾಡಿ, ಯಾವ ಕಾರಣಕ್ಕೂ ಯೋಚನೆ ಮಾಡೋದನ್ನು ಬಿಡಿ. ಒಳ್ಳೆಯದಾಗಲಿ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಂಜುನಾಥ್ ಅಂತ, ಕಲಬುರ್ಗಿಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಮೇಡಮ್, ಮಂಜುನಾಥ್ ಅಂತ, ನಾನು ಕಲಬುರಗಿಯಿಂದ. ಓಕೆ, ನಿಮ್ಮ ನಕ್ಷತ್ರ ಹೇಳಿ ಸರ್. ನಕ್ಷತ್ರ ಭರಣಿ ನಕ್ಷತ್ರ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ಹಾಂ ನಮಸ್ಕಾರ ನಾರಾಯಣ. ಹೇಳಿಪ್ಪ, ಯಾರು ಭರಣಿ? ನಾವು ಗುಲ್ಬರ್ಗದಿಂದ ಮಂಜುನಾಥ್ ಅಂದ್ರೆ ನಂದಿಕೂರಿಂದ ಮಾತಾಡ್ತಿದ್ದೀವಿ. ಸರಿಪ್ಪ, ಯಾರು ಭರಣಿ ನಕ್ಷತ್ರ? ಯಾರು ಅವರೇ ಗುರೂಜಿ. ನಂದೇ ಬೇಕಾಗಿತ್ತು ರೀ, ಭರಣಿ ನಕ್ಷತ್ರ ನಂದೇ. ಎಷ್ಟು ವಯಸ್ಸು ನಿಮಗೆ? 49 ರೀ, 49. ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಮದುವೆಯಾಗಿ 15 ವರ್ಷ ಆಯ್ತು ರೀ. ಹೇಗಿದೆ ಮದುವೆ ಜೀವನ? ಇಲ್ರಿ, ಭಾಳ ಜಗಳನೇ ಇದೆ ರೀ, ಕಿರಿಕಿರಿನೇ ಇದೆ. ಇಬ್ಬರು ಮಕ್ಕಳು ಇದಾರೆ ರೀ. ನಾನು ಕೇಳಿದ್ದು ಮದುವೆ ಜೀವನ ಹೇಗಿದೆ ಅಂತ, ಮಕ್ಕಳ ಕತೆ ಆಮೇಲೆ. ಮದುವೆ ಜೀವನ ಹೇಗಿದೆ? ಖುಷಿ ಇತ್ತಾ, ಬೇಜಾರಿತ್ತಾ? ಇಲ್ಲ ರೀ, ಅಷ್ಟೇ ಮೀಡಿಯಂ ಎರಡು ಇದೆ ರೀ. ಓಕೆ, ಇದೆ ಅಥವಾ ಬೇಜಾರನೇ ಇದೆ. ಏನಾಗ್ಬೇಕು ಇವಾಗ? ಈಗ ನಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ರೀ, ಎಲ್ಲಿಗಾರ ಕೆಲಸ ಮಾಡೋಕ್ಕಾಗೋದು, ಚಕ್ಕರ್ ಬರ್ತಿದ್ರೆ ಸ್ವಲ್ಪ. ಏನು ಕೆಲಸ ನಿಮ್ಮದು? ನಾವಿಲ್ಲಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಲೇಬರ್ ಕೆಲಸ ಮಾಡ್ತಿದ್ದೀನಿ ರೀ. ಓಕೆ. ನಿಮ್ಮ ತಂದೆಯಲ್ಲಿ? ನಮ್ಮ ತಂದೆ ತೀರ್ಕೊಂಡು 2 ವರ್ಷ ಆಯ್ತು ರೀ. 2 ವರ್ಷ ಆಯ್ತು. ಗೌರ್ಮೆಂಟ್ ಸರ್ವೆಂಟ್ ಇದ್ರು ಅವ್ರು. ಏನಾಗಿತ್ತು ಅಪ್ಪಂಗೆ? ಹಲೋ, ಅವ್ರು 70 ವರ್ಷ ಅವ್ರು ಆರಾಮಿತ್ತು ರೀ. ಅಲ್ಲಿವರೆಗೆ ಯಾವ್ದು ಟ್ರೀಟ್ಮೆಂಟ್ ಮಾಡಿದಿಲ್ಲ. ಆಮೇಲೆ ಅವ್ರಿಗೆ ಆರಾಮ ತಕ್ಕಿ ತೀರ್ಕೊಂಡು. ಓಕೆ. ನಿಮಗೆ ಜಮೀನು ಎಷ್ಟಿದೆ?
ಜಮೀನು ಕಡಿಮೆ ಇದೆ ರೀ, 2 ಎಕರೆ ಇದೆ. ನೀವೇ ಮಾಡ್ತಾ ಇದ್ದೀರಾ ಯಾರಿಗಾರು ಕೊಟ್ಟಿದ್ದೀರಾ? ನಮ್ಮ ಹೆಸರು ಮೇಲೆ ಯಾವ್ದು ಹೇಳ್ರಿ, ನಮ್ಮ ತಾಯಿ ಹೆಸರು. ಸರಿ, ಜಮೀನು ಮಾಡ್ತಾ ಇಲ್ವಾ ನೀವು? ಹಲೋ, ಅದೇ ನಮ್ಮ ತಾಯಿ ಹೆಸರು ಮೇಲೆ ತಂದೆ ಹೆಸರು ಮೇಲೆ ಇದೆ ರೀ. ಸರಿಪ್ಪ, ಜಮೀನು ಮಾಡ್ತಾ ಇದ್ದೀರಾ ನೀವು, ಬೇರೆ ಕೊಟ್ಟಿದ್ದೀರಾ ಅಂದೆ? ಬೇರೆ ಕೊಟ್ಟಿದ್ದೀವಿ ರೀ. ಯಾಕೆ ನೀವ್ಯಾಕೆ ಮಾಡ್ತಾ ಇಲ್ಲ? ನಾವು ಇಲ್ಲಿ ಯಾವುದು ಬೇರೆ ಊರಿದೆ ರೀ, ಹಳ್ಳಿ ಊರಲ್ಲಿ. ನಾವು ಇಲ್ಲಿ ನಂದಿಪುರ ಗುಲ್ಬರ್ಗ ಸಿಟಿಯಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ರೀ. ಹೋಗಕ್ಕಾಗಲ್ಲ ಅಂತೇಳಿ ಮಾಡಿದ್ವಿ. ನಿದ್ದೆ ಚೆನ್ನಾಗಿದೆ ಅಂತ ಅನ್ಸುತ್ತಾ ನಿಮಗೆ? ನಿದ್ದೆ ಈಗ ಮಾಡ್ತಿದ್ರಿ. ಮೊದ್ಲು 10 ವರ್ಷ ಮಾಡಿದ್ರಿ, ಭಾಳ ಕಡೆ ಬೆಂಗಳೂರು ಅಲ್ಲಿ ತಿರುಗಾಡ್ಬಿಟ್ಟೇರಿ, ಸೆಕ್ಯೂರಿಟಿ ಕೆಲಸ ಅದಂತ. ಈಗ ಮ್ಯಾರೇಜ್ ಆದ್ಮೇಲೆ ಸ್ವಲ್ಪ ನಿದ್ದೆ ಮಾಡ್ತಿದ್ದೀನಿ. ಎಷ್ಟು ಗಂಟೆ ಟೈಮ್ ನಿದ್ದೆ ಮಾಡ್ತೀರಾ? ನಾವು 9ರಿಂದ ಬೆಳಿಗ್ಗೆ 6 ಗಂಟೆವರೆಗೆ ರೀ. ಮತ್ತೆ ಹಗಲತ್ ಮೇಲೆ ಕೂಡ ಸುಸ್ತಾಗಿ ನಿದ್ದೆ ಮಾಡ್ತೀನಿ 2 ತಾಸು ರೀ. ಹಗಲೊತ್ತಲ್ಲಿ ನಿದ್ದೆ ಎಷ್ಟೊತ್ತು ಮಾಡ್ತೀರಾ? ಹಗಲತ್ತು ಅಷ್ಟು ಕಡಿಮೆ ಇಲ್ಲ, ಅರ್ಧ ಗಂಟೆ ಮಾಡಿದ್ರೆ ಆಯ್ತು ರೀ, ಜಾಸ್ತಿ ಆಯ್ತು. ಮಲ್ಕೊಳ್ಳೇಬೇಕಾ? ಹ್ಞೂ ರೀ, ಸುಸ್ತು ಬರೇ ವೀಕ್ನೆಸ್ ರೀ. ಸುಸ್ತು ಒಂಥರ ರಾವ್ ಏನೋ ಒಂಥರ ಆಗುತ್ತೆ ರೀ. ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಇಲ್ರಿ. ಏನು ಓದಿರೋದು? ನಾನು PUC ಸೆಕೆಂಡ್ ಇಯರ್ ಡಿಸ್ಕಂಟಿನ್ಯೂ ಮಾಡಿ. ಓಕೆ, ಈಗ ನಿಮಗೆ ದೇಹದಲ್ಲಿ ಸುಸ್ತು ಅಂತ ಇದ್ದ ಮೇಲೆ ಖುಷಿಯಲ್ಲಿರುತ್ತೆ. ಹಾಂ ಹೌದ್ರಿ. ಎರಡನೇ ವಿಷಯ, ನಿಮಗೆ ಗಂಟ್ಲಲ್ಲಿ ಮೂಗಲ್ಲಿ ಎರಡರಲ್ಲಿ ಯಾವ ಸಮಸ್ಯೆ ಕಾಣಿಸುತ್ತೆ? ಹೊಟ್ಟೆಯಲ್ಲಿ ರೀ, ಹೊಟ್ಟೆ ಇರ್ತದೆ. ಅಲ್ಲಲ್ಲ, ಶೀತ ಅನ್ನೋದು ಗಂಟಲಾಗತ್ತಾ ಮೂಗಲಾಗತ್ತಾ? ಶೀತನೇ ಆಗಲ್ರಿ ಜಾಸ್ತಿ ನನಗೆ. ಅದೇ ಯಾವುದ್ರಲ್ಲಿ ಶೀತ ಆಗೋದು? ಗಂಟಲಾಗತ್ತಾ ಮೂಗಲಾಗತ್ತಾ? ಹಾಂ ಮೂಗಲ್ಲೇ ರೀ. ಹಾಂ, ಈಗ ಏನು ಗೊತ್ತಾಯ್ತು ನಿಮಗೆ? ನನಗೆ ಉಸಿರಾಟ ಕರೆಕ್ಟಾಗಿ ಇದೆ ಅಂತ ಅನ್ಸುತ್ತಾ ನಿಮಗೆ? ಉಸಿರಾಟದ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ನಡೆದ್ರೆ ಉಸಿರಾಡಲ್ರಿ ಜಾಸ್ತಿ. ಅದಕ್ಕೆ ಸುಸ್ತಿರೋದು. ಕಾಲು ಸೋತ್ಕೊಳ್ಳುತ್ತೆ, ತಲೆ ಸಿಕ್ಕಾಪಟ್ಟೆ ಹಿಂಸೆ ಕೊಡುತ್ತೆ, ಹೌದ್ರಿ. ಯಾವುದಕ್ಕೆ ಮೇಲೂ ಆಸೆ ಇಲ್ಲ. ಇಲ್ಲ ರೀ. ಚಪಲತೆಯ ಜೀವನ ಯಾವುದು ಅಂದರೆ ನಿಮ್ಮದೇ. ಹೌದ್ರಿ. ಹಿಂಗೆ ಅನುಭವಿಸೋದ? 49 ವರ್ಷ ಆಯಿತು ನಿಮ್ಗೆ, ಇನ್ನೂ ತಿಳ್ಕೊಳ್ಳದೇನೆ ಹಿಂಗೆ ಮದುವೆನೂ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡ್ಬಿಟ್ಟು ಈಗ ಕೇಳಿದ್ರೆ ಏನಪ್ಪ ಸರಿನಾ? ನಮಗೆ ನೀವು ಸಿಕ್ಕಿದ್ದೆ ಈಗ ರೀ ನಮಗೆ ಲೈವ್ನಾಗ. ಅದಕ್ಕೆ ಓ, ಹಂಗ ನನ್ನ ಹತ್ರನೇ ಕೇಳಬೇಕು ಅಂತ ತೀರ್ಮಾನ ಮಾಡಿದ್ರಾ? ಇದುವರೆಗೆ ಯಾರ ಹತ್ರ ಕೇಳಿಲ್ರಿ, ಇವತ್ತು ನೋಡಿದೆ, ಅದಕ್ಕೆ ಮೊನ್ನೆ ನೋಡಿದೆ. ಯಾಕೆ ಕೇಳಲಿಲ್ಲ? ನಂಬಿಕೆ ಇಲ್ವಾ? ನಾ ಅಷ್ಟು ಯಾರಿಗೆ ಕಾಂಟ್ಯಾಕ್ಟ್ ಮಾಡಿಲ್ರಿ. ಯಾಕೆ? ಕಾರಣ ಏನು? ಅಷ್ಟೇ ರೀ, ನನ್ನ ಕೆಲಸ ಏನೋ ನಂದೇನೋ ಅದು ಆ ಥರ ಮಾಡ್ತಿದ್ದಾರೆ. ಹಂಗೆಲ್ಲ ಮಾಡಂಗಿಲ್ಲ ನೋಡಿ. ಮೊಬೈಲ್ ತಗೋಬೇಕಾದ್ರೆ ಕಂಪನಿ ಕೇಳ್ತೀರಾ ಅಲ್ವಾ? ಹೌದೌದು ಸರ್. ಸ್ಕೂಟ್ರ್ ತಗೋಬೇಕಾದ್ರೆ ಯಾವ್ದು ಬೇಕು ನೋಡ್ಬಿಟ್ಟು ತಗೋತೀರಾ ಅಲ್ವಾ? ಹೌದು ರೀ. ಹಾಗಿದ್ದ ಮೇಲೆ ಭಗವಂತ ಕೊಟ್ಟಿರುವಂತಹ ಈ ದೇಹದ ಬಗ್ಗೆ ತಿಳ್ಕೊಳ್ಳದೇನೆ ನೀವು ಬರೀ ಇನ್ನೊಂದ್ರ ಬಗ್ಗೆ ಯೋಚನೆ ಮಾಡಿಕೊಂಡೇ ಕಾಲ ಕಳೀತಾ ಇದ್ದೀರಾ. ನಿಮ್ಮ ದೇಹದ ಬಗ್ಗೆ ನಿಮ್ಗೆ ಅರಿವಿದೆಯಾ? ಒಂದು ದಿನದಲ್ಲಿ 1 ಗಂಟೆ ಅಲ್ಲಿ ನೀವು ಯೋಚನೆ ಮಾಡಿದ್ರ ನಿಮ್ಮ ದೇಹದ ಬಗ್ಗೆ? ಮಾಡಿರಿ, ಸ್ವಲ್ಪ ಟೊಬ್ಯಾಕೋ ತಿಂತೀವಿ. ತಂಬಾಕು ತಿಂತೀನಿ ಸ್ವಲ್ಪ. ಅದೇನಪ್ಪ ಅದು? ನೀವು ಅದೇನು ಭಾಷೆ? ಓಕೆ. ನಾನ್ ವೆಜ್ ಬಳಸ್ತೀರಾ? ನಾನ್ ವೆಜ್ ನಾನು ತಿನ್ನಲ್ರಿ. ಮನೇಲಿ ಯಾವಾಗ ಮಾಡಿದಾಗ ಅವ್ರು ತಿನ್ನಿಸ್ತಾರೆ, ಬಲವಂತಾಗಿ ತಿಂತೀನಿ. ಯಾವಾಗ? ಒಂದು ವಾರದಲ್ಲ, ತಿಂಗಳಲ್ಲ? ತಿಂಗಳಲ್ಲಿ ರೀ. ಓಕೆ ನೋಡಿ, ನಿಮಗೆ ನಾನ್ ವೆಜ್ ಯಾವುದೇ ಕಾರಣಕ್ಕೂ ಅಷ್ಟು ಕಷ್ಟ ಆಗತ್ತೆ, ದೇಹ ತಗೊಳ್ಳಲ್ಲ. ಹೌದ್ರಿ. ನಾನ್ ವೆಜ್ ತಿಂದಿನ ನಿಮಗೆ ನಿದ್ದೆ ಮಾಡೋಕ್ಕಾಗಲ್ಲ, ತುಂಬ ಹಿಂಸೆ ಕೊಡುತ್ತೆ ದೇಹ. ಹೌದ್ರಿ. ಯಾಕೆಂದರೆ ಕರಗೋ ಕೆಪಾಸಿಟಿ, ಜೀರ್ಣ ಆಗೋದು ವ್ಯವಸ್ಥೆನೇ ಮೋಟ್ರೇ ಚೆನ್ನಾಗಿಲ್ಲ ನಿಮ್ಮ ದೇಹದಲ್ಲಿ, ಹೌದಲ್ವಾ? ಹೌದ್ರಿ, ಲಿಕ್ವಿಡ್ ಐಟಮ್ ಒಂದೇ ಜಾಸ್ತಿ ಇದಾಗ್ತದೆ. ನೋಡಿ, ನಾವು ಓದದೇ ಇರೋ ಡಾಕ್ಟ್ರು ಹೆಂಗೆ ಹೇಳ್ತೀವಿ ದೇಹದಲ್ಲಿ ಎಲ್ಲ ಡ್ಯಾಮೇಜ್ ಇದೆ ಅಂತ. ಇಷ್ಟು ದಿವಸ ಬರೀ ಅನ್ನ ಊಟ ಮಾಡ್ತಿದ್ರಿ, ಏನು ಪ್ರಾಬ್ಲಮ್ ಇದ್ದಿಲ್ರಿ. 1 3 ವರ್ಷ ಆಯ್ತು ರೊಟ್ಟಿ ಚಪಾತಿ ಎಫೆಕ್ಟ್ ಆಗತ್ತದೆ ನನಗೆ. ಆಗಲ್ಲ, ಹಾರ್ಡ್ ಆಗಿರುವಂಥ ಪದಾರ್ಥ ನಿಮ್ಮ ದೇಹ ತಗೊಳ್ಳೋದೇ ಇಲ್ಲ. ಹೌದ್ರಿ. ಈಗ ಅದಕ್ಕೆ ಹಂಗೆ ಅಂದ್ಬಿಟ್ಟು ಬಿಟ್ಬಿಡೋದಲ್ಲ, ತಗೋಬೇಕು. ಆದರೆ ಮೊದಲು ಭರಣಿ ನಕ್ಷತ್ರಕ್ಕೆ ನಾನು ಏನಕ್ಕೆ ಕುಟ್ಟಿದೆ ಅಂತ ತಿಳ್ಕೊಬೇಕಾ ಬೇಡವಾ? ಹೌದು, ಹೇಳ್ರಿ. ಅದಕ್ಕೆ ಹೇಳ್ರಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನಾನೇನು ಹೇಳಿ ಇಲ್ಲಿ ಕುತ್ಕೊಂಡು ಇಷ್ಟೊತ್ತು ಹೇಳಿದ್ದೇನು? ನಿಮ್ಮದು ಏನು ಸಮಸ್ಯೆ ಇದೆ ಅಂತ ಹೇಳಿದೆ. ಈಗ ಮುಂದೆ ಏನು ಮಾಡಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಮಾಡ್ತೀರಾ? ಮಾಡ್ತೀನಿ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಗೀತಾ ಅಂತ ಬೆಂಗಳೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಅವ್ರ ನಕ್ಷತ್ರ ಹೇಳಿಮಾ. ಪುನರ್ವಾಸು ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಪ್ಪ, ಯಾರಿದು ಪುನರ್ವಸು? ನನ್ನ ಮಗಳು ದಿವ್ಯಾ ಅಂತ, ದೊಡ್ಡ ಮಗಳು. ಎಷ್ಟು ವಯಸ್ಸು? ವಯಸ್ಸು 18. ಏನು ಮಾಡ್ತಿದ್ದಾಳೆ?
ಓ ಸೆಕೆಂಡ್ PU ಓದ್ತಿದ್ದಾಳೆ ಗುರುಜಿ. ಭುಜ ನೋವು ಬರುತ್ತೆ ಅಂತಾಳ, ಕಾಲು ನೋವು ಬರುತ್ತೆ ಅಂತಾಳ? ಹೌದು ಗುರುಜಿ, ಅವಾಗ ಅವಾಗ ಅಂತ ಇರ್ತಾಳೆ. ಈಗ ಅದನ್ನ ರಿಪೇರಿ ಮಾಡ್ಬೇಕಾ ಹಂಗೆ ಇಟ್ಕೋಬೇಕಾ? ರಿಪೇರಿ ಮಾಡ್ಬೇಕು ಗುರುಜಿ. 18 ವರ್ಷ ಆಯ್ತಲ್ಲಮ್ಮ, ಇನ್ಯಾವ ಮಾಡ್ತೀಯಾ? ಏನ್ ಮಾಡೋದಂತ ಗೊತ್ತಿಲ್ಲ ಗುರುಜಿ. ಗೊತ್ತಿಲ್ಲ ಅಂದ್ರೆ ಹಂಗೆ ಬೆಳೆಸೋದು ಮಗಳನ್ನ? ಹೇಳ್ಕೊಡಿ. ಅಲ್ಲಮ್ಮ, ಹೇಳ್ಕೊಡೋದು ಆಮೇಲೆ ತಾಯಿ. ಸೋಮಾರಿತನ ಅಲ್ವಾ ನಿಮ್ದಿದು? ಬೇಜವಾಬ್ದಾರಿತನ ತಾನೇ. 18 ವರ್ಷ ಮಗಳು ಬೆಳೆಸಿದ್ದೀರಾ, ಹಾ ಆ ಮಗಳ ಬಗ್ಗೆ ತಿಳ್ಕೊಬೇಕನ್ನೋ ಪ್ರಜ್ಞೆ ಬೇಡವಾ ನಿಮಗೆ? ಹೇಳ್ತೀನಿ ಗುರುಜಿ, ಕೇಳ್ತಾಳೆ. ಆದ್ರೆ ಅವಳಿಗೆ ಹೇಳಮ್ಮ ಹೇಳ್ತೀರಾ? ಅವಳಿಗೆಲ್ಲ ಹೇಳೋದು ನೀವು. ಹಾ ಈಗ ಮಗು ಹುಟ್ಟೋದಕ್ಕೆ ಶಾಸ್ತ್ರ ಕೇಳಕ್ಕೆ ಹೋದಾಗ ಹೆಸರು ಕೇಳಕ್ಕೆ ಮಾಡಕ್ಕೆ ಶಾಸ್ತ್ರ ಕೇಳಿದ್ರಿ ತಾನೇ? ಹೌದು ಅವ್ರು ಹೇಳ್ಬೇಕಿತ್ತು, ಹೇಳಲಿಲ್ಲ. ಹೌದು ಗುರು, ನಿಮಗೆ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಹೌದು. ಈಗ ಅಲ್ಲೋಗಿ ಯಾಕೆ ಶಾಸ್ತ್ರ ಕೇಳ್ಬಿಟ್ಟು ಹೆಸರಿಟ್ರಿ ಮಗುಗೆ ದಿವ್ಯಾ ಅಂತ? ಅದಕ್ಕೆ ಬಂದಿತ್ತು ಅದು ಹೆಸರು. ಬರಲ್ಲ, ನೀವು ಮಾಡ್ಕೊಂಡಿರೋದು. ಹೌದಾ ಗುರುಜಿ? ಪುನರ್ವಸಕ್ಕೆ ದಿ ಹೆಂಗಮ್ಮ ಬರುತ್ತೆ? ನೀವು ಏನೋ ಮನಸ್ಸಿಗೆ ಬಂತು ಇಟ್ಕೊಂಡ್ಬಿಟ್ರಿ. ಜೀವನ ಎಲ್ಲ ಅನುಭವಿಸ್ಬಿಟ್ಟಿದೆ ನೀನು ಅಂತ ಈ ಮಟ್ಟಕ್ಕೆ ಶಿಕ್ಷೆ ಕೊಟ್ರಿ ಹುಡುಗಿಗೆ. ಹೌದಾ ಗುರುಜಿ? ಹಾ, ಕೋಮಲ ಅಂತ ಬಂದಿತ್ತು ಗುರುಜಿ. ನೋಡಿ ಈಗ ಬಂತು ಬಾಯಲ್ಲಿ, ಯಾಕೆ ಇಟ್ಲಿಲ್ಲ? ಅದು ದಿ ಅಂತ ಹೆಸರು ಹೇಳಿದ್ರು, ಅದಕ್ಕೆ ಆ ಥರ ಹೆಸರಿತ್ತು ಗುರು. ಈಗ ಅಕಸ್ಮಾತ್ ಏನಾದ್ರೂ ಹಾಂ, ಲವ್ ಮಾಡಿದ್ರು ಪರವಾಗಿಲ್ವಾ ಮಗಳು? ಆ ಥರ ಬೇಡ ಅಂತ ತಿಳ್ಕೊಬೇಕು. ಬೇಡ ಅಂತ ನೀವು ಹೇಳಿದ್ರು ಕೇಳಲ್ಲ, ನಾನು ಹೇಳಿದ್ರು ಕೇಳಲ್ಲ, ಆಗದೆ ಲವ್. ಏನು ಮಾಡೋದು ಇವಾಗ? ಏನೋ ಹೇಳ್ಬೇಕು ಗುರುಜಿ, ನಂಗೆ ಗೊತ್ತಾಗ್ತಿಲ್ಲ. ಏನೋ ಹೇಳ್ಬೇಕು ಅಂದ್ರೆ ನಾನು ನಿಮ್ಮನ್ನು ಕೇಳ್ತಿದ್ದೀನಿ. ಈಗ ನಿಮ್ಮ ಮಗಳು ಲವ್ ಮಾಡಿದ್ರು ಓಕೆನಾ? ನಮ್ಗೇನೋ ಹೇಳ್ಬೇಕು ಅಂತಾನೆ ಗೊತ್ತಾಗ್ತದೆ. ಚೆನ್ನಾಗಿ ಓದಿ ಅಂತ ಇದ್ ಮಾಡ್ತೀವಿ. ಅಮ್ಮ, ಹೆಣ್ಣು ಮಗಳು ಓದಿಸೋದಲ್ಲ, ಮೊದಲು ಹೆಣ್ಣು ಮಗಳು ಏನು ಆಗೋಳೆ ಅಂತ ತಿಳ್ಕೊಬೇಕಿತ್ತು. ಓದಿಸ್ಬಿಟ್ಟು ಏನು ಮಾಡ್ತೀಯ ಅದನ್ನು? ಹೌದಾ ಗುರುಜಿ? ಅಲ್ಲ, ಹೌದಾ ಅಂತೀಯಲ್ಲ ತಾಯಿ. ಹೆಣ್ಣು ಮಗಳು ಏನು ಮಾಡಬೇಕು? ಓದಕ್ಕೆ ಬಂದಿರೋದು ಹೆಣ್ಣು ಮಗಳು, ಸಂಸ್ಕಾರ ಕಲ್ಸಕ್ಕೆ ಬರೋದು ಹೆಣ್ಣು ಮಗು. ಸಂಸ್ಕಾರ ಎಲ್ಲಿ ಕಲ್ಸಿದ್ಯಾ ನೀನು? ಸ್ಕೂಲ್ ತಗೊಂಡಾಗ ಹಾಕ್ಬಿಟ್ಟಿದ್ಯಾ, ಚೆನ್ನಾಗಿ ಓದ್ಬಿಟ್ಟು ಕೆಲಸ ತಗೊಂಬಿಡವ ಅಂತ. ಇನ್ನು ಅದೆಲ್ಲ ಮಾಡಿದ್ಮೇಲೆ ಲವ್ ಮಾಡಿದೆ ಇನ್ನೇನು ಮಾಡೋಕ್ಕಾಗತ್ತೆ? ಹೇಳಿದ ಮಾತು ಕೇಳೋದ ಸ್ವಲ್ಪ ಉಲ್ಟಾ. ಯಾರ್ದಮ್ಮ ತಪ್ಪು? ನಿಂದೆ ತಾನೇ ತಪ್ಪು. ಹೌದು ಗುರುಜಿ. ಅವಳ ಆರೋಗ್ಯ ವಿಚಾರಿಸಿಲ್ಲ, ಅವಳ ಆರೋಗ್ಯಕ್ಕೆ ಏನು ಬೇಕು ಮಾಡಿಕೊಟ್ಟಿಲ್ಲ. ನಿನ್ನ ಮಾತು ಯಾಕೆ ಕೇಳಬೇಕು? ಅಮ್ಮ ಅಂತ ಯಾಕೆ ಅನ್ಬೇಕು ನಿನ್ನ? ಕೇಳು, ಯೋಚನೆ ಮಾಡು. ತಾಯಿ ತಂದೆ ಅನ್ನಿಸ್ಕೊಳ್ಳೋರು, ಕೇಳಿಸ್ಕೊಮ್ಮ, ತಾಯಿ ತಂದೆ ಅನ್ನಿಸ್ಕೊಳ್ಳೋರು ಮಗುವಿನ ಯೋಗಕ್ಷೇಮ ಆರೋಗ್ಯ ವಿಚಾರಿಸ್ತಿಲ್ಲ ಅಂದರೆ ತಂದೆ ತಾಯಿ ಅನ್ನೋದಕ್ಕೆ ಲಾಯಕ್ಕಾಗಿರ್ತಾರೆ. ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಮಾತು ಯಾಕೆ ಕೇಳಬೇಕು? ನೀವು ಅಪ್ಪ ಅಮ್ಮ ಅಲ್ವೇ ಅಲ್ವಲ್ಲ? ಯಾಕೆ ಮಕ್ಕಳ ಆರೋಗ್ಯನೇ ವಿಚಾರ ಮಾಡಲಿಲ್ಲ ಅಂದರೆ ಅಪ್ಪ ಅಮ್ಮ ಹೆಂಗಾಗ್ತೀರಾ? ಆಮೇಲೆ ನನ್ನ ಮಗಳು, ನನ್ನ ಮಗ, ನಾನು ಹೇಳ್ದಂಗೆ ಕೇಳಬೇಕು. ಯಾಕೆ ಕೇಳಬೇಕು? ನೀವೇನು ಒಳ್ಳೇದು ಮಾಡಿದ್ದೀರಾ ಮಕ್ಕಳಿಗೆ ಅಂತ ನಿಮ್ಮ ಮಾತು ಕೇಳಬೇಕು. ಏನೂ ಮಾಡಿಲ್ಲ. ಊಟ ಹಾಕಿದ್ದೀರಾ, ಬಟ್ಟೆ ಹಾಕ್ಕೊಡ್ಸಿದ್ದೀರಾ, ಸ್ಕೂಲ್ಗೆ ಹಾಕಿ ಫೀಸ್ ಕಟ್ತೀರಾ, ಇದಕ್ಕೆ ಮಕ್ಕಳು ಬೇಕಾ? ಯೋಚನೆ ಮಾಡಮ್ಮ ನೀನೆ. ನಿನ್ನ ಥರ ಪ್ರಪಂಚದಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳು ಮಕ್ಕಳಿಗೆ ತಂದೆ ತಾಯಿ ಮಾಡಬೇಕಾದ ಕೆಲಸ ಯಾವುದು? ಆರೋಗ್ಯ ವಿಚಾರಿಸೋದು, ಆರೋಗ್ಯ ಸರಿ ಮಾಡೋದು. ಅದನ್ನು ಸೈಡ್ಗೆ ಹಾಕ್ಬಿಟ್ಟು ಸ್ಕೂಲ್ಗೆ ತೊಗೊಂಡೋಗಿ ಬಿಸಾಕ್ಬಿಟ್ರೆ ಚೆನ್ನಾಗಿ ಓದಬೇಕಂತೆ, ಕೆಲಸ ತಗೋಬೇಕಂತೆ, ಕಾಲ ಮೇಲೆ ಕಾಲು ಹಾಕ್ಕೊಂಡು ನಿಂತ್ಕೋಬೇಕಂತೆ. ಅವ್ರು ಕಾಲ ಮೇಲೆ ನಿಂತ್ಕೊಂಡವ್ರೆ, ನೀವೇನು ನಿಲ್ಸಕ್ಕೆ ಹೋಯ್ತೀರ ಅಲ್ಲಿ? ಇಬ್ಬರಲ್ಲಿ ಹೆಣ್ಮಕ್ಳು ಗುರುಜಿ. ಅಮ್ಮ, 20 ಜನ ಇರಲಿ, ನಾನು ಹೇಳೋದು ಅರ್ಥ ಆಗ್ತಾ ಇದೆ ನಿನಗೆ? ಈಗ ನೀವು ತಪ್ಪು ಮಾಡಿದ್ದೀರಾ ಇಲ್ವಾ? ತಪ್ಪು ಮಾಡಿದ್ದೀವಿ ಗುರುಜಿ. ಹಂಗಿದ್ಮೇಲೆ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಲ್ಲ, ಅವ್ರು ಇಷ್ಟ. ಅದಕ್ಕೆ ನಾನು ಹೇಳಿದ್ದು ಲವ್ ಅಂತ ಯಾಕೆ ಕೊಟ್ಟೆ ಅಂದರೆ ಇದಕ್ಕೂ ಎದುರು ನೀವು ನಿಮ್ಮನ್ನು ಹೆದರ್ಸಕ್ಕೆ ನಾನು ನಿಮ್ಮ ಮಾತು ಹೇಳಿರೋದು. ಈಗಾರು ಎಚ್ಚರಿಕೆ ತಗೊಳ್ಳಿ ಅಂತ. ಈಗಲೂ ತಗೊಳ್ಳಿಲ್ಲ ಅಂದರೆ ಆವಾಗ ಕೂತ್ಕೊಂಡು ಅಳಬೇಡಿ, ನನ್ನ ಮಗಳು ಓದ್ಲು ಹಿಂಗೆ ಆಗ್ಬಿಡ್ತು ಹಂಗಂತ ನಿಮ್ಮ ಮಗಳು ಹೋಯ್ತಾಳೆ ಅಂತಲ್ಲ. ಜನರಲ್ಲಾಗಿ ಮಾತಾಡ್ತಾ ಇದ್ದೀನಿ. ಹೆಣ್ಣು ಮಕ್ಕಳನ್ನು ರಕ್ಷಣೆ ಅಂದರೆ ಕಾಯ್ಕೊಂಡು ಹೋಗೋದು, ಸೆಕ್ಯೂರಿಟಿ ಇಡೋದಲ್ಲ. ಮಕ್ಕಳ ಆರೋಗ್ಯವನ್ನು ಸರಿಪಡಿಸಿದಾಗ ಹೆಣ್ಣು ದಾರಿ ತಪ್ಪುವುದಿಲ್ಲ. ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ದಾರಿ ತಪ್ತಾರೆ. ಅದಕ್ಕೆ ಹೊಣೆ ನೀವೇನೆ. ಅರ್ಥ ಆಯ್ತಮ್ಮ? ಆಯ್ತು. ತಿಳ್ಕೊಂಡು ನಿದ್ದೆ ಬರ್ತಕ್ಕಂಥದ್ದು, ನಿದ್ದೆ ಮಾಡ್ತಕ್ಕಂಥದ್ದು ಚೆನ್ನಾಗಿಲ್ಲ ಅಮ್ಮ ಪಾಪ. ಅದು ಬಾಯಲ್ಲಿ ಉಸಿರಾಡ್ತಾ ಇದೆ, ಮೂಗಲ್ಲೇ ಉಸಿರಾಡ್ತಾ ಇಲ್ಲ. ನೀನು ತಾಯಿ ಅನ್ನಿಸ್ಕೊಂಡೋಳು, ಅದನ್ನು ಕಂಡು ನಮ್ಮ ನೋಡಿದ್ಯಾ ನಮ್ಮ ಕರೆಕ್ಟಾಗಿ ನಿದ್ದೆ ಮಾಡುವಾಗ? ಅಬ್ಸರ್ವ್ ಮಾಡಿದ್ದೀನಿ ಗುರುಜಿ. ಸ್ವಲ್ಪ ಅಂತೀಯಲ್ಲ ತಾಯಿ. ಮೂಗಲ್ಲಿ ಆಡೋಕ್ಕಾಗ್ತಾ ಇಲ್ಲ, ಬಾಯಲ್ಲೇ ಆಡ್ತದೆ ಪಾಪ. ಅದು ಉಸಿರಾಟನೇ ಚೆನ್ನಾಗಿಲ್ಲ ಅಂದರೆ ರಕ್ತ ಎಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೆ, ಆರೋಗ್ಯ ಎಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೆ, ದೇಹದ ಭಾಗವೆಲ್ಲ ಡ್ಯಾಮೇಜ್ ಆಗ್ತಾ ಇರುತ್ತೆ, ಸೋತ್ಕೊಳ್ಳುತ್ತೆ, ಜೂಮ್ ಹಿಡಿಯುತ್ತೆ, ನೋವು ಬರುತ್ತೆ. ಹೆಂಗಮ್ಮ ಹುಡುಗಿ ಇರೋದು? ನೆಮ್ಮದಿಯಾಗಿದೆಯೇನಮ್ಮ ಹುಡುಗಿ? ಯೋಚನೆ ಮಾಡಿ ಸ್ವಲ್ಪ. ಖುಷಿ ಆಯ್ತಾ ತಿಳ್ಕೊಂಡೆ ಅಂತ ಬೇಜಾರಾಯ್ತಾ?
ಇಲ್ಲ ಗುರುಜಿ, ಖುಷಿ ಆಯ್ತು ನಂಗೆ. ಇದೇ ಖುಷಿಯಲ್ಲಿ ನಿಮ್ಮ ಮಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿ. ಇವತ್ತು ಕೇಳಿದೆ ಅಂತ ಬಿಟ್ಬಿಟ್ರೆ ಅಷ್ಟೇ ನಿನ್ನ ಕತೆ. ತಿಳ್ಕೊಳ್ಳೋ ಪ್ರಯತ್ನ ಮಾಡು, ಏನೂ ಆಗಿಲ್ಲ, ರಿಪೇರಿ ಮಾಡು, ಮಗು ಸರಿ ಮಾಡು, ನೀನು ಚೆನ್ನಾಗಾಗು, ಒಳ್ಳೇದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಮನೆಯಲ್ಲಿ ವಾಯುವಿನ ಬಗ್ಗೆ ಹೇಳ್ತಾ ಇದ್ರೆ ಅದನ್ನು ಮುಂದುವರಿಸಿ. ಈಗ ನಾವು ಇದಕ್ಕೆ ಈ ವಾಯು ಅಂತಕ್ಕಂಥದ್ದಕ್ಕೆ ಸಾಮಾನ್ಯವಾಗಿ ಸ್ಟ್ರೋಕ್ ಆಗತ್ತೆ, ಲಕ್ವ ಹೊಡೆಯತ್ತೆ. ಇದಕ್ಕೆ ಪ್ರೆಸಿಡೆಂಟ್ ಯಾರು ಅಂದರೆ ಶಾಸ್ತ್ರ ಹೇಳೋರು ಶನೇಶ್ವರ ಸ್ವಾಮಿಗೆ ಹೇಳ್ತಾರೆ. ಈ ಥರ ಈ ಗ್ರಹ ಕೆಟ್ಟದಾದಾಗ ಸ್ಟ್ರೋಕ್ ಆಗತ್ತೆ, ಬುದ್ಧಿ ಭ್ರಮಣೆ ಆಗತ್ತೆ, ಅಥವಾ ಏನೋ ಒಂದು ಹೇಳ್ತಾರೆ. ಈಗ ನಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಉದ್ದ ಅಗಲ ಇರತಕ್ಕಂಥ ಮನೆಯಲ್ಲಿ ಸದಾ ಅವರನ್ನ ಪೀಠ ಹಾಕಿ ಕೂರಿಸ್ಬಿಟ್ಟಿದ್ದೀವಿ ನಾವು. ಈಗ ಅವ್ರು ಹೋಗೋದಲ್ಲಿ ಬರೋದಲ್ಲಿ ಮನೇಲೇ ಇದ್ದಾರಲ್ಲ. ಅದಕ್ಕೆ ಕಾರಣ ಕೆಲವ್ರು ಕೇಳಬೇಕಪ್ಪ, ನೀನು ಗಾಳಿ ಬೆಳಕು ಚೆನ್ನಾಗಿ ಬರಲಿ ಅಂದ್ಬಿಟ್ಟು ದೊಡ್ಡದಾಗಿ ಕಿಟಕಿ ಇಡ್ಸಿದ್ದೀನಿ ಸ್ವಾಮಿ, ಬಾಗಿಲು ಎದುರು ಬದ್ರಾಗೆ ಇರಲಿ ಅಂತ ಇಡ್ಸಿದ್ದೀನಿ ಸ್ವಾಮಿ, ಭಾರಿ ವರ್ಣನೆ ಚೆನ್ನಾಗಿ ಮಾಡ್ತಾರೆ. ಆದರೆ ಅಲ್ಲಿ ಬರ್ತಕ್ಕಂಥ ಗಾಳಿ ನಮ್ಮ ದೇಹಗಳನ್ನು ಎಷ್ಟರ ಮಟ್ಟಕ್ಕೆ ರಿಪೇರಿ ಮಾಡುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ 3 ವಿಧಾನವನ್ನು ನಾವು ತಿಳ್ಕೊಬೇಕಾಗತ್ತೆ. ವಾಸದ ಮನೆಯಲ್ಲಿ ನಾವು ಮಾಡ್ತಿರ್ತಕ್ಕಂಥ ತಪ್ಪು ಮಾಹಿತಿ ಯಾವುದು ಅಂದರೆ, ಗಾಳಿ, ಬೆಳಕು ಮತ್ತು ಶಾಖ, ಇವು 3 ಭೂಮಿಯಲ್ಲಿ ಉತ್ಪತ್ತಿ ಆಗೋದು. 5ರಲ್ಲಿ 3 ಹೇಳಿದ್ದೀನಿ. ಇವು ಭೂಮಿಯಲ್ಲೇ ಉತ್ಪತ್ತಿ ಆಗ್ತಕ್ಕಂಥದ್ದು. ಇದನ್ನು ನಾವೇನು ಮಾಡ್ತೀವಿ, ಗಾಳಿ ಅಂತಕ್ಕಂಥದ್ದು ಚೆನ್ನಾಗಿ ಬರಲಿ ಅಂದ್ಬಿಟ್ಟು ದೊಡ್ಡದು ಕಿಟಕಿಯನ್ನು ಇಡಿಸ್ಕೊಂಡು ಬಾಗಿಲು ದೊಡ್ಡದಾಗಿ ವೆಂಟಿಲೇಟರ್ ಇಟ್ಟು ಮಾಡ್ತೀವಿ. ವೆಂಟಿಲೇಟರ್ ಮೇಲ್ಗಡೆನೂ ಹಾಕಿಸ್ತೀವಿ, ಸೈಡಲ್ಲೂ ಹಾಕಿಸ್ತೀವಿ. ಆ ಗಾಳಿ ಒತ್ತಡ ಜಾಸ್ತಿ ಆದಾಗ ಆ ಭೂಮಿಯಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಶಾಖ ಮತ್ತು ಬೆಳಕು, ಶೀತ ಜಾಸ್ತಿ ಆಗುತ್ತೆ, ಪರ್ಸೆಂಟೇಜ್ ಜಾಸ್ತಿ ಆಯಿತು. ಯಾಕೆ, ಒಂದು ಲೈನ್ ಉದ್ದ, ಅಲ್ಲಿ ಗಾಳಿ ವೇಗ ಜಾಸ್ತಿ ಆಯಿತು. ಈ ಲೈನು ಕಮ್ಮಿ, ಇಲ್ಲಿ ಶಾಖ ಮತ್ತು ಬೆಳಕು ಕಮ್ಮಿ ಆಯಿತು. ನಮಗೆ ಬೇಕಿರೋದು ಶಾಖ ಮತ್ತು ಬೆಳಕಿರಬೇಕು. ಅದಕ್ಕೆ ಅನುಸಾರವಾಗಿ ಒಂದೇ ರೀತಿಯಲ್ಲಿ ಇರಬೇಕಂದ್ರೆ ಆ ಗಾಳಿನೂ ಒಂದೇ ಸಮತಟ್ಟವಾಗಿದ್ದಾಗ ಆ ಮನೆ ಆರೋಗ್ಯದಾಯಕವಾದ ಮನೆ ಆಗತ್ತೆ. ಈ ರೀತಿ ಮನೆ ಕಟ್ಟಬೇಕು ಅಂತ ನಮ್ಮ ಜನಕ್ಕೆ ಗೊತ್ತೇ ಇಲ್ಲ. ಉದ್ದ ಅಗಲನೇ ತಾನೇ ಮನೆ ಕಟ್ಟೋದು, ಉದ್ದ ಅಗಲ ಆದಮೇಲೆ ಅನುಭವಿಸಿ. ಇದಕ್ಕೋಸ್ಕರವಾಗಿ ವಾಯು ಅಂತಕ್ಕಂಥದ್ದು ಮಾನಸಿಕವಾಗಿ ಬುದ್ಧಿಗೆ, ನಿದ್ದೆಗೆ, ಎಲ್ಲದಕ್ಕೂ ತೊಂದರೆ ಕೊಡ್ತಕ್ಕಂತಹ, ನಿಮ್ಮ ಮನೆಯಲ್ಲಿ ಇಟ್ಟಿರ್ತಕ್ಕಂಥ ಕಿಟಕಿಯಿಂದ ಬರ್ತಕ್ಕಂಥ ಗಾಳಿ ವೇಗ ನಿಮ್ಮನ್ನು ಎಷ್ಟು ಮಟ್ಟಕ್ಕೆ ತಗೊಂಡೋಗುತ್ತೆ ಅಂದರೆ, ಮಾನಸಿಕ ರೋಗಿಗಳಾಗಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಯೋಚನೆ ಮಾಡಿಕೊಂಡೇ ತಲೆ ಬಗ್ಗಿಸ್ಕೊಂಡು ಕೂತಿರ್ತಾರೆ. ಇನ್ನೊಂದು ದೊಡ್ಡ ದುರಂತ ಏನಂದರೆ, ಆ ರೀತಿ ಗಾಳಿಯ ವೇಗ ಯಾವ ಮನೆಯಲ್ಲಿ ಜಾಸ್ತಿ ಬರುತ್ತೆ ಆ ಮನೆಯಲ್ಲಿ ಯಾರು ಸ್ಟ್ರೈಟಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಎಲ್ಲ ಬೆನ್ನು ಬಗ್ಗಿಸ್ಕೊಂಡೇ ಕೂತಿರ್ತಾರೆ. ಇದು ಸತ್ಯವಾದ ಸಂಗತಿ. ಪ್ರಪಂಚದ ಇತಿಹಾಸದಲ್ಲಿ ಯಾರೇ ಆಗಲಿ ಮನೆಯಲ್ಲಿ ನಿಮ್ಮ ಮಕ್ಕಳು ನೋಡ್ಕೊಳ್ಳಿ, ಗಂಡ ನೋಡ್ಕೊಳ್ಳಿ, ಹೆಂಡತಿ ನೋಡ್ಕೊಳ್ಳಿ, ನೇರವಾಗಿ ಕೂತಿರಲ್ಲ. ಬೆನ್ನನ್ನು ಬಿಲ್ಲಿನ ರೀತಿಯಲ್ಲಿ ಬಗ್ಗಿಸಿ ಯೋಚನೆ ಮಾಡ್ಕೊಂಡು ನೆಲ ನೋಡ್ತಿರ್ತಕ್ಕಂಥವರೇ ಈ ಮನೆಗಳಲ್ಲಿ ಜಾಸ್ತಿ. ಈಗ ನಾವು ಕಟ್ಟುತ್ತಿರುವ ಮನೆ ಉದ್ದ ಅಗಲ ಇರುವ ಮನೆಗಳಲ್ಲಿ ಬೆನ್ನನ್ನು ಬಿಲ್ಲಿನ ರೀತಿಯಾಗಿ, ಬಿಲ್ಲು ಬಣ ಇರುತ್ತಲ್ಲ, ಬಿಲ್ಲಾಕೃತಿಯಲ್ಲಿ ಬೆನ್ನನ್ನು ಬಗ್ಗಿಸಿಕೊಂಡು ತನ್ನ ತಲೆಯನ್ನು, ನೆಲವನ್ನು, ಭೂಮಿಯನ್ನು ನೋಡಿಕೊಂಡು ಯೋಚನೆ ಮಾಡುತ್ತಿರುವ ಮಕ್ಕಳು, ಯೋಚನೆ ಮಾಡುತ್ತಿರುವ ಗಂಡ, ಯೋಚನೆ ಮಾಡುತ್ತಿರುವ ಹೆಂಡತಿ. ಈ ಮನೋರೋಗಿಗಳಿಗೆ ಔಷಧಿ ಎಲ್ಲಿ? ಇಡೀ ಭಾರತ ದೇಶದಲ್ಲಿ 99% ಉದ್ದ ಅಗಲ ಮನೆಗಳನ್ನೇ ಕಟ್ಟುತ್ತಿರುವುದು. ಇದಕ್ಕೆ ಚಾಲೆಂಜ್ ಮಾಡಿ ಮಾತಾಡೋರು ಇದ್ದರೆ ಗಂಡಸ್ತನ ಅಂತ ಹೇಳ್ತೀವಲ್ಲ, ಆ ಥರದಲ್ಲಿ ಮಾತಾಡ್ಬೋದು. ಯಾಕೆ ಅಂದರೆ ನಾವು ಏನು ಕಲಿಯೋದ್ರಲ್ಲೂ ಗಂಡಸಾಗೇ ಇಲ್ಲ. ಅರ್ಧ ಹೆಣ್ಣು ಅರ್ಧ ಗಂಡತನೇ ನಾವು ವಿದ್ಯೆ ಕಲ್ತಿರೋದು. ಪಕ್ಕಾ ಗಂಡಸು ಅನ್ನೋ ಕ್ಲಾರಿಟಿನೇ ಇಲ್ಲ. ಆದ ಕಾರಣವಾಗಿ ಯಾರು ತಾಕತ್ತಾಗಿ ಹೇಳಕ್ಕೆ ಬರಲ್ಲ. ಅರ್ಧ ಹಿಂಗೆ ಅರ್ಧ ಹಂಗೆ, ಆದ್ರೆ ಆಗ್ಬೋದು, ಹೋದ್ರೆ ಹೋಗ್ಬೋದು. ಈ ರೀತಿಯವ್ರ ಹತ್ರ ಹೋಗಿ ನೀವು ಕೇಳ್ಕೊಂಡು, ನೀವು ಪುಸ್ತಕ ತಗೊಂಡು ಬರ್ಕೊಂಡು ಅನುಭವಿಸ್ತಾ ಇರ್ತಕ್ಕಂಥದ್ದು ಯಾವ ಪುರುಷಾರ್ಥಕ್ಕೆ ನಮ್ಮ ಜೀವನ ಬೇಕು? ಕುರುಡನ ಹತ್ರ ಹೋಗ್ಬಿಟ್ಟು ಅಡ್ರೆಸ್ ಕೇಳಿದ್ರೆ ಹೇಳೋಕ್ಕಾಗತ್ತೇನಮ್ಮ? ಇಲ್ಲ. ಹಾಗೆ ನಾವು ಕುರುಡ್ರ ಹತ್ರ ಹೋಗ್ಬಿಟ್ಟು ಶಾಸ್ತ್ರ ಕೇಳಿದ್ರೆ ನೀವು ಉದ್ಧಾರ ಆಗ್ತೀರಾ? ನೀವೇ ಯೋಚನೆ ಮಾಡಿ. ಕುರುಡ್ರು ರಸ್ತೆ ಗೊತ್ತಿಲ್ಲ, ಅಡ್ರೆಸ್ ಕೇಳಕ್ಕೆ ಹೋದರೆ ಆ ರೀತಿ ಶಾಸ್ತ್ರವನ್ನು ನಾವು ಇದಕ್ಕೆ ಏನು ಹೇಳ್ತಾರೆ ಅಂದರೆ ಕಣಿಶಾಸ್ತ್ರ ಅಂತಾರೆ. ಇದನ್ನು ಶಾಸ್ತ್ರದ ಹೆಸರು ಕಣಿ. ಅಂದರೆ ಸುಮ್ಮನೆ ಇವರೊಂದು ಹೇಳೋದು ಅವರೊಂದು ಹೇಳೋದು, ಈ ಮಾತಕ್ಕೂ ಅರ್ಥ ಇಲ್ಲ, ಆ ಮಾತಕ್ಕೂ ಅರ್ಥ ಇಲ್ಲ. ಹಾಗೆ ಮದುವೆ ಮಾಡ್ಕೊಳಕ್ಕೆ ಮುಂಚೆ ಕಡಿ ಕೇಳಕ್ಕೆ ಹೋಗೋದು ನಮ್ಮ ಜನ. ಶಾಸ್ತ್ರ ಅಲ್ಲ ಅದು, ಕಣಿಶಾಸ್ತ್ರ. ಈ ಹೆಣ್ಣಿಗೆ ಈ ಗಂಡು ಮಾಡ್ಬೋದಾ? ಇವರಿಬ್ಬರು ಚೆನ್ನಾಗಿರ್ತಾರ? ಇದು ಕಣಿಶಾಸ್ತ್ರ.
ನಾವು ಕೇಳಬೇಕಾಗಿರೋದು ಯಾವುದು? ದೇಹಶಾಸ್ತ್ರ, ಮನಃಶಾಸ್ತ್ರ. ಮದುವೆ ಮಾಡೋಕ್ಕೆ ಏನು ಕೇಳಬೇಕಮ್ಮ? ದೇಹಶಾಸ್ತ್ರ ಮತ್ತು ಮನಸ್ಸು. ಹೆಣ್ಣು ಗಂಡಿನ ಮನಃಶಾಸ್ತ್ರ ಕೇಳಬೇಕು, ದೇಹಶಾಸ್ತ್ರ ಕೇಳಬೇಕು. ಇದು ಎಲ್ಲೂ ಇಲ್ಲ, ಹೇಳೋಕ್ಕಾಗೋದೂ ಇಲ್ಲ. ಮತ್ತು ನೀವೋಗಿ ಕೇಳೋದೇನೋ? ನೀವೇನು ಕೇಳ್ತಿದ್ದೀರಾ? ಅವರೇನು ಹೇಳ್ತಿದ್ದಾರೆ? ಹೆಣ್ಣು ಗಂಡು ಹೇಗೆ ಬದುಕ್ತಾ ಇದ್ದಾರೆ? ಯಾವ ಪುರುಷಾರ್ಥಕ್ಕೆ ಮದುವೆ ಮಾಡಬೇಕು ಸ್ವಲ್ಪ ಯೋಚನೆ ಮಾಡಿ. ನೀವು ಮಾಡ್ಕೊಂಡ್ರೋ ಮದುವೆನೂ ಅಷ್ಟು ಚಂದ, ನಿಮ್ಮ ಮಕ್ಕಳು ಮದುವೆ ಮಾಡೋದು ಅಷ್ಟು ಚಂದ, ಮುಂದಕ್ಕೂ ಅದೇ ಚಂದ. ಇನ್ನು ನಾವು ಬದುಕಿನ ಮೌಲ್ಯ ಏನು? ನಾವು ಹೇಗೆ ನೆಮ್ಮದಿಯಾಗಿ ಬದುಕೋಕ್ಕಾಗತ್ತೆ? ಈ ಪ್ರಶ್ನೆ ತಿಳ್ಕೊಬೇಕಲ್ವಮ್ಮ? ಹೌದು ಅಲ್ವಾ? ಅದಕ್ಕೋಸ್ಕರವಾಗಿ ಕುರುಡ್ರ ಹತ್ರ ಹೋಗಿ ಶಾಸ್ತ್ರ ಕೇಳೋ ಅಭ್ಯಾಸ ಬಿಟ್ಟರೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ನಿಮಗೂ ಕಣ್ಣಿದೆ, ಆದರೂ ನೀವು ಕುರುಡ್ರ ಹತ್ರ ಹೋಗ್ಬೇಕಾದ್ರೆ ನೀವು ಕುರುಡ್ರೆ ಆಗ್ತೀರಾ. ಕಣ್ಣಿದ್ದೂ ಜೀವನವನ್ನು ಕಣ್ಣು ಮುಚ್ಕೊಂಡು ಕಾಲ ಕಳೆಯೋದಕ್ಕೆ ನಮಗೆ ಭಗವಂತ ಅಂಥ ವ್ಯವಸ್ಥೆಯನ್ನು ಕೊಟ್ಟಿಲ್ಲ. ಆದ ಕಾರಣವಾಗಿ ನಾವು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಏನಪ್ಪ ಅಂದರೆ, ಶುಕ್ರವಾರ ಇವತ್ತು ಪೂಜೆ ಮಾಡಿರ್ತಕ್ಕಂಥ ಹೆಂಗಸರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ನಾವು ಪೂಜೆ ಮಾಡ್ತಾ ಇದ್ದೀವಿ ಹೊರತು ಅದ್ರ ಸತ್ಯ ತಿಳ್ಕೊಂಡಿಲ್ಲ. ಕಾರಣ ಏನಪ್ಪ ಅಂದರೆ, ನಮಗೆ ಇರಬೇಕಾದದ್ದು ಸತ್ಯ ಗೊತ್ತಾಗಬೇಕೇ ಹೊರತು ಪೂಜೆ ಮಾಡ್ತಕ್ಕಂಥದ್ದೇ ಒಳ್ಳೆಯದಾಗತ್ತೆ ಅನ್ನೋದೇ ಆಗಿದ್ದರೆ ಇವತ್ತು ಪ್ರಪಂಚದಲ್ಲಿ ಎಲ್ಲರೂ ಪೂಜೆ ಮಾಡೋದಕ್ಕೆ ಎಲ್ಲ ಕಡೆಯಲ್ಲೂ ಮಾಡ್ಬೋದಾಗಿತ್ತು. ಪೂಜೆ ಮಾಡೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ದಾರಿ ಸಿಕ್ಕಲ್ಲ. ಆ ಕ್ಷಣಕ್ಕೆ ನಿಮಗೆ ಮನಃಶಾಂತಿ ಸಿಕ್ಕತ್ತೆ. ಆ ಕ್ಷಣಕ್ಕೆ ಮತ್ತೆ ಅಲ್ಲಿಂದ ಎದ್ದ ಮೇಲೆ ನೀವು ಮಾಮೂಲಿ ಚಪಲ ಚೆನ್ನಿಗರಾಯಿರಂತೆ ಊರಿಂದೆಲ್ಲ ತಲೆ ಮೇಲೆ ಹಾಕ್ಕೊಂಡು ಅನುಭವಿಸಲೇಬೇಕು. ಆ ಕಾರಣದಿಂದಾಗಿ ನಿಮ್ಮ ವಿಚಾರ ಏನು ಅಂದರೆ, ನಿದ್ದೆ ಮಾಡ್ತಕ್ಕಂತಹದ್ದೇ ನಿಜವಾದ ಶ್ರೇಷ್ಠವಾದ ಪೂಜೆ. ಅದು ಯಾವ ರೀತಿ ನಿದ್ದೆ ಬರಬೇಕು ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ನಮಗೆ ಆಹಾರ ಅತಿ ಮುಖ್ಯ ಅಂತಕ್ಕಂಥದ್ದು ನಾವು ತಿಳ್ಕೊಂಡಿಲ್ಲ. ಒಂದು ಆಹಾರ ಸೇವನೆ, ಇನ್ನೊಂದು ನಾವು ಕಟ್ಟಿರುವ ಮನೆಯಲ್ಲಿ ಬರುತ್ತಿರುವ ಗಾಳಿ ಎಷ್ಟು ವೇಗ ಇದೆ ನಾವು ತಿಳ್ಕೊಬೇಕಾ ಬೇಡಮ್ಮ? ತಿಳ್ಕೊಳ್ಬೇಕು. ಗಾಡಿ ಓಡಿಸ್ಬೇಕಾದ್ರೆ ಯಾಕೋ ಸ್ಟಾರ್ಟಿಂಗ್ ಟ್ರಬಲ್ ಇದೆ ಅಂತ ಚೆಕ್ ಮಾಡಿಸ್ತೀವಿ ಹೋಗಿ. ಹೌದು. ಅವಾಗವಾಗ ಆಫ್ ಆಗುತ್ತೆ ಅಂತ ಚೆಕ್ ಮಾಡಿಸ್ತೀವಿ ಹೋಗಿ. ನಮ್ಮ ಮನೆಯಲ್ಲಿರ್ತಕ್ಕಂಥ ಗಾಳಿಯ ವೇಗ ಎಷ್ಟಿದೆ, ಶಾಖದ ವೇಗ ಎಷ್ಟಿದೆ, ಬೆಳಕಿನ ವೇಗ ಎಷ್ಟಿದೆ ಅಂತ ಯಾರಾದರೂ ಇಲ್ಲಿವರೆಗೂ ಇತಿಹಾಸದಲ್ಲಿ ಯಾರಾದರೂ ಹೇಳಿದಾರ? ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡಿ. ನೆನ್ನೆ ಯಾರೋ ಒಬ್ಬರು ಪುಣ್ಯಾತ್ಮರು ಹೇಳ್ತಾಯಿದ್ರು, 3.5 ಕ್ವಿಂಟಾಲ್ ಕೂತ್ಕೊಂಡು ಏನಾಗತ್ತೆ ಅಂದರೆ 26ಕ್ಕೆ ಇನ್ನೂ ನಿಂತಿಂತಾವೆ, ನೀರು ಬಂದ್ಬಿಡುತ್ತೆ, ಆಯಿತಾ, ಬೆಳ್ಳಿ ಜಾಸ್ತಿ ಬೆಳೆ ಆಗ್ಬಿಡುತ್ತೆ, ಎಲ್ಲ ಕೊಂಡು ಮನೇಲಿಟ್ಕೊಳ್ಳಿ ಕತೆ ಹೇಳ್ತಿದ್ರು. ಹಿಂಗೆ ಹೇಳ್ಕೊಂಡು ನಮ್ಮ ದೇಶ ಹಾಳು ಮಾಡಿರೋದು. ದೇಹ ಬೆಳೆಸ್ಕೊಂಡು ಶಾಸ್ತ್ರ ಹೇಳಿದ್ರೆ ಪ್ರಯೋಜನಕ್ಕೆ ಬರಲ್ಲ. ದೇಹ ಬೆಳೆಸ್ಕೊಂಡಿರೋರೇ ನಮ್ಮ ದೇಶ ತುಂಬ ಇರೋರು. ಅವರಲ್ಲಿ ಏನು ಅರ್ಥ ಇದೆ ನಂಗೆ ಗೊತ್ತಿಲ್ಲ, ನಗು ಬರ್ತಾ ಇದೆ. ಈಗ ಈ ರೀತಿ ನಮ್ಮಲ್ಲಿ ಒಂದೊಂದು ಬಸ್ಗಳು ಎಲ್ಲೆಲ್ಲಿ ಹತ್ಕೊಂಡು ಅಗ್ನಿ ಉರಿತಾ ಇದೆ, ಯಾಕೆ ಆಗ್ತಾ ಇದೆ? ಯಾರಾದರೂ ಹೇಳಮ್ಮ ನೋಡೋಣ. ಎಲ್ಲ ಕತೆ ಹೇಳ್ತಾರೆ ಕೂತ್ಕೊಂಡು. ಆ ಗ್ರಹ ಹಂಗಾಗಿದೆ, ಈ ಗ್ರಹ ಹಿಂಗಾಗಿದೆ ಅಂದ್ಬಿಟ್ಟು ಕತೆ ಹೇಳ್ಬಿಟ್ಟು ಕೈತಪ್ಪಲೆ ಹೊಡ್ಕೊಂಡು ಅವ್ರ ಪಡೆಗೆ ಅವರೇ ಹೊಡ್ಕೋಬೇಕಷ್ಟೇ. ಅದ್ರಲ್ಲೇನು ಸತ್ಯ ಇರಲ್ಲ. ವಿಚಾರ ಇಷ್ಟೇ, ಅವ್ರು ಹೋಗ್ತಾ ಇದ್ದಿದ್ದೇನು? ಬ್ಯಾಚುಲರ್ ಪಾರ್ಟಿ ಅಲ್ವಾ? ಆಯ್ತಲ್ಲ ಪಾರ್ಟಿ. ಮನೆಯಿಂದ ಹೊರಡುವ ವ್ಯಕ್ತಿ ಮತ್ತೆ ವಾಪಸ್ಸು ಮನೆಗೆ ಬರುವಂಥ ಮನೆಯನ್ನು ಕಟ್ಟುತ್ತಿಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಯಾರೇ ಮನೆ ಕಟ್ಟುತ್ತಿರುವಂಥ ವಿಚಾರ ಹೇಗಿದೆ ಅಂದರೆ, ಮಕ್ಕಳಾಗಲಿ ಗಂಡ ಆಗಲಿ ಹೆಂಡತಿಯಾಗಿ ಮನೆ ಬಿಟ್ಟು ಹೊರಡುವಾಗ ಮತ್ತೆ ವಾಪಸ್ಸು ಶವವಾಗಿ ಮನೆಗೆ ಬರ್ತಾ ಇದೆ ಅಂದರೆ ಅಂಥ ಕಿತ್ತೋಗಿರೋ ಮನೆಗಳು ಕಟ್ತಾ ಇದ್ದೀವಿ ಅಂತ ಎಚ್ಚರಿಕೆಯಿಂದ ಮನೆಗಳನ್ನ ಕಟ್ಟಿ. ಪ್ರತಿಯೊಂದು ರೋಗಗಳು ಬರೋದಕ್ಕೆ, ಪ್ರತಿಯೊಂದು ದುರಂತಗಳು ನಡೆಯೋದಕ್ಕೆ ದೇವರು ಪ್ರಕೃತಿಯನ್ನು ನಿಂದನೆ ಮಾಡೋದನ್ನು ಬಿಡಿ. ನೀವು ಕಟ್ಟುತ್ತಿರುವ ಹುಚ್ಚಾಸ್ಪತ್ರೆ ಮನೆಗಳನ್ನು ರಿಪೇರಿ ಮಾಡಿ. ಯಾಕೆ ಹುಚ್ಚಾಸ್ಪತ್ರೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೆ ಹಿಂಗಾರೂ ಸ್ವಲ್ಪ ನಾಚಿಕೆ ಆಗಲಿ, ಹಿಂಗಾರೂ ಸ್ವಲ್ಪ ಚಾಲೆಂಜ್ ಬರಲಿ ಅಂತ ಹೇಳ್ತಾ ಇದ್ದೀನಿ, ಮಾತು ಬಳಸ್ತಾ ಇದ್ದೀನಿ. ಕಾರಣ ಇಷ್ಟೇ, ನೆಮ್ಮದಿಯಾಗಿಲ್ಲದಕ್ಕೆ ಮನೆ ಯಾಕೆ? ಅಂಥ ಮನೆಯನ್ನು ಕಟ್ಟುತ್ತಿಲ್ಲ ಯಾಕೆ? ಈ ವಿಚಾರ ನಿಮಗೆ ಗೊತ್ತಿಲ್ಲ ಯಾಕೆ? ಕಾರಣ ಇಷ್ಟೇ, ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಬದುಕೋದಿದೆಯಲ್ಲ ಬದುಕು, ಇದು ಇಂತಹ ಬದುಕು ಬೇಡುವುದು ದೇವರು ಯಾವ ಕಾರಣಕ್ಕೂ ನಮಗೆ ಕೊಟ್ಟಿಲ್ಲ. ಎಲ್ಲಿವರೆಗೂ ನೀವು ಬೇಡ್ತಿರೋ ಭಗವಂತನ ಹತ್ರನೂ ಕೂಡ ನೀವು ಬೇಡಂಗಿಲ್ಲ, ನೀವು ಅಲ್ಲೂ ಬಿಡಲ್ಲ, ದೇವರನ್ನೂ ಜಗ್ಗಿಸ್ತೀರ, ನನಗದು ಕೊಡು ನನಗಿದು ಕೊಡು ಅಂತ. ಭಗವಂತ ಹೇಳ್ತಾನೆ, ಯಾರು ಬೇಡುತ್ತಾರೋ ಅವರಿಗೆ ದರಿದ್ರತೆ ಜಾಸ್ತಿ. ಬೇಡುವುದು ದೇವರಲ್ಲಿ ಇಲ್ಲ. ಯಾವ ಕಾರಣಕ್ಕೂ ನಿಮ್ಮನ್ನೇ ಎಲ್ಲವನ್ನೂ ಕೊಟ್ಬಿಟ್ಟಿದ್ದಾನೆ ಭಗವಂತ ಪ್ರಕೃತಿಯಲ್ಲಿ, ಏನು ಬೇಕೆಲ್ಲ ಬಳಸುವಂತ. ಮತ್ತೆ ಅವರ ಹತ್ರ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಳ್ಳೋಕೆ ಹೋಗಬೇಡಿ, ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತಿಲ್ಲ. ದೇವರ ಹತ್ರ ಬೇಡಬೇಡಿ. ಗಂಡನ ಹತ್ರ ಹೆಂಡತಿ ಬೇಡೋದು, ಹೆಂಡತಿ ಹತ್ರ ಗಂಡ ಬೇಡೋದು, ಮಕ್ಕಳು ಅಪ್ಪ ಅಮ್ಮನ ಬೇಡೋದು,
ಅಪ್ಪ ಅಮ್ಮ ಮಕ್ಕಳು ಬೇಡೋದು, ಹಿಂಗಿರಪ್ಪ ಅಂತ. ಇದು ಬೇಕಾ? ಇಂಥ ವಿಚಾರಕ್ಕೆ ಮನೆ ಕಟ್ಟಬೇಕಾ? ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಒಬ್ಬರ ಮಾತೊಬ್ಬರು ಕೇಳ್ತಾ ಇಲ್ಲ ಅಂದರೆ ಅಂಥ ಮನೆ ಅವಶ್ಯಕತೆ ಇದೆಯಾ? ಇವತ್ತು ನಾನು ಹೇಳಿರ್ತಕ್ಕಂಥದ್ದು ನೀವು ಬರೆದಿಟ್ಕೊಳ್ಳಿ. ಎಲ್ಲವನ್ನೂ ಟೆಸ್ಟ್ ಮಾಡೋದಕ್ಕೆ ನಾವು ಆಕಾಶದಲ್ಲಿ ಹಾರಾಡೋ ಮಟ್ಟಕ್ಕೆ ಹೋಗಿದ್ದೀವಿ ಅಂತ ಜಂಬಾಗಿ ಕೊಚ್ಕೊಳ್ಳುವಂಥ ನಾವು ಭಾರಿ ಚೆನ್ನಾಗಿ ಸ್ಟೇಟಸ್ ತಗೋತೀವಿ, ನಾವು ತುಂಬ ಮುಂದುವರೆದಿದ್ದೀವಿ ಅಂತ ಹೇಳೋರಿಗೆ ಒಂದೇ ಪ್ರಶ್ನೆ ಹೇಳೋದು, ನಿಮ್ಮ ವಾಸದ ಮನೆಯನ್ನು ತಿಳಿಯುವ ಯೋಗ್ಯತೆ ನಮಗೆ ತಿಳಿದಿದೆಯಾ? ಫಸ್ಟ್ ಸ್ಥಿರ ಮಾಡಿ. ನೀವೇನು ಹಾರಿದ್ದೀರೋ, ಏನು ಕಟ್ಟಿದ್ದೀರೋ, ಮೇಲ್ಗಡೆ ಹೆಲಿಕಾಪ್ಟರ್ ಓಡಾಡ್ತಿರೋ ಸೆಕೆಂಡ್ರಿ. ನಿಮ್ಮ ಮನೆಯಲ್ಲಿರುವಂಥ ತಾಪಮಾನವನ್ನು ನೀವು ಗುರುತಿಸಿ, ಅದನ್ನು ಗುರುತಿಸಿದಾಗ ನಿಮ್ಮ ಮನೆಯಲ್ಲಿ ರೋಗಗಳು ಎಷ್ಟು ಉಲ್ಬಣ ಆಗುತ್ತೆ ಅಂತಕ್ಕಂಥ ಸತ್ಯ ತಿಳಿಯುತ್ತೆ. ನಿಮ್ಮ ದೇಹದ ತಾಪಮಾನ ನಿಮಗೆ ಗೊತ್ತಿಲ್ಲ, ನಿಮ್ಮ ವಾಸದ ಮನೆಯ ತಾಪಮಾನ ನಿಮಗೆ ಗೊತ್ತಿಲ್ಲ, ನಿಮ್ಮ ಊಟದಲ್ಲಿರುವಂಥ ಶಕ್ತಿ ನಿಮಗೆ ಗೊತ್ತಿಲ್ಲ. ಅಂದ ಮೇಲೆ ನೀವು ನೆಮ್ಮದಿಯಾಗಿ ನಿದ್ದೆ ಹೇಗೆ ಮಾಡ್ತೀರಾ? ನಿದ್ದೆ ಭಗವಂತನ ಪೂರ್ಣವಾಗಿರ್ತಕ್ಕಂಥ ವರ. ಭಗವಂತ ಕೊಟ್ಟಿರ್ತಕ್ಕಂಥ ವರ ಯಾವುದು ಅಂದರೆ ಮನುಷ್ಯನಿಗೆ ಏನೂ ಕೊಟ್ಟಿಲ್ಲ, ನಿದ್ದೆಯೇ ವರ. ಆ ನಿದ್ದೆ ಯಾರು ಸಂತೃಪ್ತಿಯಾಗಿ ಯೋಗ ನಿದ್ದೆಯನ್ನು ಮಾಡ್ತಾರೋ, ಯೋಗ ನಿದ್ರೆ ಅಂದರೆ ಏನಿರ್ಬೋದು ಅಂತ ಒಂದು ಸಣ್ಣ ಜಲಕ್ಕೆ ಹೇಳ್ತಾ ಇರ್ತೀನಿ ಅವಾಗ. ಏನಿರ್ಬೋದಮ್ಮ ಯೋಗ ನಿದ್ದೆ ಅಂದರೆ ಏನಿರ್ಬೋದು? ಅಂದರೆ ಚೆನ್ನಾಗಿ ನಿದ್ದೆ ಮಾಡೋದು. ಚೆನ್ನಾಗಿ ಅಂದರೆ ಏನು? ಚೆನ್ನಾಗಿ ನಮ್ಗೆ ಗೊತ್ತೇ ಆಗಿಲ್ಲ ಅದಲ್ಲ. ಯೋಗ ನಿದ್ದೆ ಅಂತಕ್ಕಂಥ ವಿಷಯ ಏನು ಅಂತಂದರೆ, ಸಂಜೆ ಸೂರ್ಯ ಮುಳುಗ್ತಾ ಇದ್ದಾನೆ ಅಂದರೆ ನಿದ್ದೆ ಸ್ಟಾರ್ಟ್ ಆಗಬೇಕು. ಸೂರ್ಯ ಮುಳುಗ್ತಾ ಇದ್ದಾನೆ ಅಂದರೆ ನಿದ್ದೆ ಸ್ಟಾರ್ಟ್ ಆಗಬೇಕು. ಮಧ್ಯರಾತ್ರಿ 3 ಗಂಟೆಗೆ ಕಂಪ್ಲೀಟ್ ನಿದ್ದೆ ಮುಗಿದಿರಬೇಕು. ಅಲ್ಲಿವರೆಗೂ ಯಾವುದೇ ಡಿಸ್ಟರ್ಬ್ ಆಗದೆ ಇರತಕ್ಕಂಥ ರೀತಿಯಲ್ಲಿ ಆ ರೀತಿ ನಿದ್ದೆ ಮಾಡ್ತಕ್ಕಂಥವ್ರು 5-10 ಕೋಟಿಗೆ ಇಬ್ಬರು ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ಮಕ್ಕಳಿಂದ ದೊಡ್ಡವರಾದಿಯಾಗಿ ಯೋಗ ನಿದ್ದೆ ಬರೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂದರೆ ನಿಮ್ಮ ಆಹಾರ ನಿಮ್ಮ ಮೆದುಳಿಗೆ ಬೇಕಾಗಿರ್ತಕ್ಕಂತಹ ಶಕ್ತಿಯನ್ನು ಒದಗಿಸುತ್ತಿಲ್ಲ ಅಂತ ನಿಮ್ಗೆ ಇನ್ನೂ ಗೊತ್ತೇ ಇಲ್ಲ. ಸಹಸ್ರದಳ ಅಂತ ಹೇಳ್ತಾರೆ. ಯಾವುದು? ನಮ್ಮ ಮೆದುಳು ತಲೆಯ ಮೇಲೆ ಇರ್ತಕ್ಕಂಥ ಸಹಸ್ರದಳ ಅಂತ ಹೇಳ್ತೀವಿ, ಸಹಸ್ರನಾಮ ಅಂತ ಹೇಳ್ತೀವಿ. ಇದನ್ನ ಬರೀ ಹೇಳ್ಕೊಂಡು ಮಂತ್ರದ ಮೇಲೆ ದೇವ್ರ ಮೇಲೆ ಹಾಕ್ತಾ ಇದ್ದೀವಿ ಹೊರತು ನಾವು ತಿನ್ನುತ್ತಿರುವ ಆಹಾರ, ಸೇವಿಸುತ್ತಿರುವ ಆಹಾರ ಎಷ್ಟು ರೀತಿಯ ಕಾಳು, ತರಕಾರಿ, ಸೊಪ್ಪು, ಹಣ್ಣು ಇದೆಲ್ಲವೂ ಪ್ರತಿದಿನ ನಿಮ್ಮ ದೇಹಕ್ಕೆ ಸೇರುತ್ತಿದೆಯಾ ನೋಡ್ಕೊಳ್ಳಿ. ಸಾಧ್ಯ ಇದೆಯೇನಮ್ಮ? ಇಷ್ಟೂ ಸೇರಬೇಕು. ನಾನಾ ರೀತಿಯ ತರಕಾರಿಗಳು, ನಾನಾ ರೀತಿಯ ಕಾಳು ಪ್ರತಿದಿನವೂ ಕೂಡ ಆಗಬೇಕು. ನಾವು ಮಾಡೋದು ಸ್ವಾಮಿ ಸೋಮವಾರ ಬಂದರೆ ಮಸಪ್ ಮಾಡ್ತೀವಿ, ಶನಿವಾರ ಬಂದರೆ ಉಪಸಾರ ಮಾಡ್ತೀವಿ, ಇಷ್ಟೇ ನಮ್ಮ ಜೀವನ. ಒಂದು ದಿನ ಎಲ್ಲ ಉಪಸಾರಲ್ಲೇ ಕಾಲ ಕಳೆದ್ಬಿಟ್ಟು ಎಡಗೈನಲ್ಲಿ ಕಟಕ್ ಅಂತ ಕಾಯ್ಚೂರು ಕಡ್ಕೊಂಡು, ಏನು ತರಕಾರಿ ಇಲ್ಲ ಕಾಯ್ಚೂರು ಕಡ್ಕೊಳ್ಳೋದು, ಈ ಥರದ ಅಭ್ಯಾಸ ಸುಮಾರು ಜನಕ್ಕಿದೆ. ಬೆಳಿಗ್ಗೆ ಒಂದು ಸಾರು ಅಂದರೆ ಅದನ್ನೇ ಬಿಸಿ ಮಾಡಿಬಿಟ್ಟು ಅದಕ್ಕೇನೋ ಒಗ್ಗರಣೆ ಹಾಕ್ಬಿಟ್ಟು 2ನೇ ಟೈಮ್ಗೂ ಅದೇ ಸಾಂಬಾರು. ಫ್ರಿಡ್ಜ್ ಐತೆ, ತಳ್ಳು ಎಳಕೋಸ್ ಬಿಸಿ ಮಾಡು. ಎಲ್ಲಿಂದ ನಿದ್ದೆ ಬರುತ್ತೆ ರೀ? ಕೂತ್ಕೊಂಡ್ರು ನಿದ್ದೆ ಅಷ್ಟೇ, ಮಲ್ಕೊಂಡ್ರೂ ನಿದ್ದೆ ಇಲ್ಲ. ಈ ಶಿಕ್ಷೆಯನ್ನು ಅನುಭವಿಸ್ತಾ ಇರತಕ್ಕಂಥದ್ದು ನಾವು 2 ಘೋರವಾದ ನರಕ ತಪ್ಪನ್ನು ಮಾಡ್ತಾ ಇದ್ದೀವಿ. ಆಹಾರ ಸೇವನೆ ಬಗ್ಗೆ ಗೊತ್ತಿಲ್ಲ, ಮನೆ ಕಟ್ಟುವುದಂತೂ ಗೊತ್ತೇ ಇಲ್ಲ. ಇದು 2 ನಮ್ಮ ತೊಂದರೆಯನ್ನು ಅನುಭವಿಸೋದಕ್ಕೆ ಮೂಲ ಕಾರಣ ಆಗಿದೆ. ನಾವೇ ಮಾಡ್ಕೊಂಡಿರೋದೇ ಹೊರತು ದೇವರು ಕೊಟ್ಟಿದ್ದಲ್ಲ. ಅದಕ್ಕೋಸ್ಕರವಾಗಿ ಇನ್ನು ಮುಂದೆ ಆದರೂ ನಿಮ್ಮ ಮನೆಗಳಲ್ಲಿ ಇರುವ ತಾಪಮಾನವನ್ನು ಕಂಡುಹಿಡಿಯುವುದಕ್ಕೆ ಪ್ರಪಂಚದಲ್ಲಿ ಯಾರೂ ಹುಟ್ಟಿಲ್ಲ. ಅದು ನಾವು ಹೇಳ್ಕೊಡ್ತೀವಿ. ಬೇಕಾದರೆ ನಿಮ್ಮ ಮನೆಯ ತಾಪಮಾನ ವೇಗ ಎಷ್ಟಿದೆ, ಶಾಖ ಎಷ್ಟಿದೆ, ಗಾಳಿ ಎಷ್ಟಿದೆ, ಅದರಿಂದ ನಿಮ್ಮ ಮನೆಯಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ಒಕ್ಕರಿಸ್ಕೊಳ್ಳುತ್ತೆ ಇದೆಲ್ಲವನ್ನು ತಿಳ್ಕೊಳ್ತಕ್ಕಂಥ ವ್ಯವಸ್ಥೆಗೆ ನೀವು ಭಾಗಿಯಾಗೋದೇ ಆದರೆ ಜೀವನದಲ್ಲಿ ನಾವು ಬುದ್ಧಿವಂತರು, ಜ್ಞಾನವಂತರಾಗಿದ್ದೀವಿ ಅಂತ ಅರ್ಥ ಆಗತ್ತೆ. ನಮ್ಮ ದೇಹ ಮತ್ತು ನಮ್ಮ ಮನೆ ಈ 2 ತಾಪಮಾನಗಳು ಹೊಂದಾಣಿಕೆ ಆಗ್ತಕ್ಕಂತಹ ವಿಚಾರಕ್ಕೆ ಆಹಾರ ಅತಿ ಮುಖ್ಯವಾಗತ್ತೆ. ಆಹಾರದ ವಿಚಾರದಲ್ಲಿ ನಾವು ಯಾವ ಕಾರಣಕ್ಕೂ ಇನ್ನು ಎಷ್ಟು ವರ್ಷ ಆದರೂ ನಾವು ಬದಲಾಗಲ್ಲ. ಕಾರಣ ಏನಪ್ಪ ಅಂತಂದರೆ, ನಮಗೆ ಆಹಾರದ ಪ್ರಕ್ರಿಯೆಯನ್ನು ಸಾಕಷ್ಟು ಸಲ ಹೇಳ್ತಿರ್ತೀನಿ ನಾನು. ಊಟ ಮಾಡ್ತಕ್ಕಂಥ ವಿಚಾರದಲ್ಲಿ ಹಗಿಯುವುದು, ತಿನ್ನುವುದು, ನುಂಗುವುದು, ಇದಿಷ್ಟರಲ್ಲಿ ನಿಮ್ಮದು ಯಾವುದು ಯೋಚನೆ ಮಾಡಿ. ನೀವು ಗಂಡ ಹೆಂಡತಿ ಮಕ್ಕಳು ಇದರಲ್ಲಿ ಎಷ್ಟು ಜನ ನುಂಗ್ತಾರೆ, ಎಷ್ಟು ಜನ ಅಗಿತಾರೆ, ಎಷ್ಟು ಜನ ಹೆಂಗೆ ನುಂಗ್ತಾರೆ, ಇದನ್ನು ತಿಳ್ಕೊಂಡ್ರೆ ಮಕ್ಕಳು ದೊಡ್ಡವರು ಎಲ್ಲರೂ ಸಂತೃಪ್ತಿಯಾದ ನಿದ್ದೆ ಮಾಡುವುದಕ್ಕೆ ಅವಕಾಶ ಆಗತ್ತೆ. ಇದನ್ನು ತಿಳ್ಕೊಂಡ ತಕ್ಷಣ ನಾವೇನು ಮಾಡೋದು ಅಂದರೆ ಅದಕ್ಕೆ ಆದ ರೀತಿಯಲ್ಲಿ ಕ್ರಮಗಳನ್ನ ತಿಳ್ಕೋಬೇಕಾಗತ್ತೆ. ಯಾಕೆ ಆ ರೀತಿಯಾಗಿ ನಾವು ಅಭ್ಯಾಸವನ್ನು ಮಾಡ್ಕೊಂಡಿದ್ದೀವಿ, ಆ ಅಭ್ಯಾಸಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಏನಂದರೆ
ಮನೆಗಳಲ್ಲಿ ಕೂತ್ಕೊಳ್ತಕ್ಕಂಥ ಭಂಗಿಗಳಿದೆಯಲ್ಲ, ಮನುಷ್ಯನ ಎಲ್ಲ ಕಾಯಿಲೆಗಳು ಮೂಲ ಕಾರಣ ವ್ಯಕ್ತಿ ಕೂತ್ಕೊಳ್ತಕ್ಕಂಥದ್ರಲ್ಲಿ ಎಲ್ಲ ಕಾಯಿಲೆಗೂ ಪರಿಹಾರ ಇದೆ. ಬಿಲ್ಲಿನ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಕೂತ್ಕೊಳ್ತಕ್ಕಂಥದ್ದನ್ನು ಗಮನಿಸಿ. ಇವತ್ತಿಂದನೇ ಬೇಕಾದರೆ ಯಾರು ನೇರವಾಗಿ ಕುತ್ತಿಗೆ ನೇರ ಇರಲ್ಲ, ಬೆನ್ನು ನೇರ ಇರಲ್ಲ, ಸೊಂಟ ನೇರ ಇರಲ್ಲ, ಮಕ್ಕಳು ಹಾಗೆ ಕೂತ್ಕೋತಾರೆ, ತಾಯಿ ತಂದೆನೂ ಹಾಗೆ ಕೂತ್ಕೋತಾರೆ. ಆರೋಗ್ಯ, ನೆಮ್ಮದಿ, ನಿದ್ದೆ ಯಾವ ಕಾರಣಕ್ಕೂ ಬರಲ್ಲ. ಈ ಸತ್ಯವನ್ನು ನೀವು ಪ್ರಯತ್ನ ಮಾಡೋದೇ ಆದರೆ ನಿಮ್ಮ ದೇಹ, ನಿಮ್ಮ ಮನೆ ಎರಡನ್ನೂ ಚೆಕ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಖಂಡಿತ ಗುರೂಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 8618915231, 91082588834.